ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಪ್ರಮುಖವಾಗಿರ್ತಕ್ಕಂತಹ ಮ್ಯಾಥ್ಸ್ನ ಟಾಪಿಕ್ನ ಪ್ರಮುಖ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ, ಸರಿನಾ? ಸೊ ನಿಮಗೆ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಸರ್ ಇದು ಯಾವ ಪರೀಕ್ಷೆಗೆ ಈ ಮ್ಯಾಥ್ಸ್ ಕ್ವಶನ್ಗಳು ಯಾವ ಒಂದು ಪರೀಕ್ಷೆಯಲ್ಲಿ ಬರ್ತವೆ ಅಂತ. ಸೊ ನೀವು ಎಸ್ ಎಸ್ ಸಿ ಸಿ ಜಿ ಎಲ್ಲಿಂದ ನಿಮಗೆ ಅಗ್ನಿವೀರವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ನಿಮಗೆ ಈ ಪ್ರಶ್ನೆಗಳು ನೋಡಕ್ಕೆ ಸಿಗ್ತವೆ. ಯಾಕೆ ಅಂದರೆ ಈ ಟಾಪಿಕ್ ಮೇಲೆ ಕೇಳಬೇಕಲ್ವ. ಇವಾಗ ಇದು ಟಾಪಿಕ್ ಯಾವುದಿದೆ ಅಂದರೆ ಜನ, ದಿನ ಮತ್ತು ಗಂಟೆ ಇದೆ, ಸರಿನಾ? ಸೊ ಇದೇ ಕ್ವಶನ್ನು ಇದೇ ಟಾಪಿಕ್ ಮೇಲೆ ನಿಮಗೆ ಸಿ ಜಿ ಎಲ್ ಅಲ್ಲೂ ಕೂಡ ಟಫೆಸ್ಟ್ ಎಕ್ಸಾಮ್ ಅಲ್ವಾ. ಸೊ ಈ ಎಸ್ ಎಸ್ ಸಿನಲ್ಲಿ ಟಫೆಸ್ಟ್ ಎಕ್ಸಾಮ್ ಯಾವುದಂದ್ರೆ ಸಿ ಜಿ ಎಲ್. ಸೊ ಈ ಸಿ ಜಿ ಎಲ್ ಎಕ್ಸಾಮಲ್ಲೂ ಕೂಡ ನಿಮಗೆ ಈ ಪ್ರಶ್ನೆಯನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಅಗ್ನಿವೀರ ಪರೀಕ್ಷೆ, ಸೊ ಈಸಿಯೆಸ್ಟ್ ಎಕ್ಸಾಮ್ ಯಾವುದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಡೆಸೋದ್ರಲ್ಲೇ ಸ್ವಲ್ಪ ಈಸಿ ಇರೋದು ಯಾವುದು ಅಂದರೆ ಈ ಎಕ್ಸಾಮು, ಈ ನಿಮ್ಮ ಅಗ್ನಿವೀರ ಪರೀಕ್ಷೆ. ಸೊ ಈ ಅಗ್ನಿವೀರ ಪರೀಕ್ಷೆಯಲ್ಲೂ ಕೂಡ ಈ ಕ್ವಶನ್ ನಾನು ತೋರಿಸ್ತೀನಿ. ಯಾಕೆ ಇವಾಗ ಟಾಪಿಕ್ಗಳು ಸೇಮ್ ಇರ್ತವೆ, ಕ್ವಶನ್ದು ನಿಮಗೆ ಸ್ವಲ್ಪ ಹೇಗೆ ಅಂದರೆ ಇವಾಗ ಟಫೆಸ್ಟ್ ಮಾಡೆಲ್ ಏನಾಗುತ್ತೆ ಸ್ವಲ್ಪ ಚೇಂಜ್ ಆಗ್ಬೋದೇನೋ, ಬಟ್ ಕ್ವಶನ್ಗಳು ಫಾರ್ಮೇಟ್ಗಳು ಹಾಗೆ ನಾವು ತಿಳ್ಕೊಂಡಿರೋ ಟಾಪಿಕ್ಗಳು ಅದೇ ಇರುತ್ತೆ. ಸೊ ಅದಕ್ಕೆ ನಿಮಗೆ ಯಾವಾಗಲೂ ಕೂಡ ಈ ಮ್ಯಾಥ್ಸನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಓದಬೇಡಿ. ಇದನ್ನು ನಾನು ಎಸ್ ಎಸ್ ಸಿ MTSಗೆ ಈ ಪ್ರಶ್ನೆಗಳು ಬರ್ತವೆ, ಈ ಲೆವೆಲಲ್ಲಿ ನಾನು ಸ್ಟಡಿ ಮಾಡ್ತೀನಿ. ಹಾಗೆ ಸಿ ಜಿ ಎಲ್ ಈ ಲೆವೆಲಲ್ಲಿ ಬರುತ್ತೆ, ಈ ಲೆವೆಲಲ್ಲಿ ನಾನು ಸ್ಟಡಿ ಮಾಡ್ತೀನಿ. ಅಗ್ನಿವೀರಿಗೆ ಇಷ್ಟೇ ಕೇಳ್ತಾನೆ, ಇಷ್ಟೇನೆ ಓದ್ತೀನಿ. ಓಕೆ, ನಾನು ಅದನ್ನು ಬೇಡ. ಸೊ ಜಸ್ಟ್ ನಾನು ಈ ಟಾಪಿಕ್ನ ತಿಳ್ಕೊತೀನಿ. ಈ ಟಾಪಿಕ್ ಮೇಲೆ ನನಗೆ ಕ್ವಶನ್ಗಳು ಬಂದೇ ಬರ್ತವೆ. ಇವಾಗ ಜನ, ದಿನ, ಗಂಟೆ, ಸರಿನಾ? ಸೊ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಈ ಟಾಪಿಕ್ ನಾನು ತಿಳ್ಕೊತೀನಿ. ಈ ಟಾಪಿಕ್ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳು ಕೇಳಿದ್ರು ಕೂಡ ನಾನು ಹಾಕ್ತೀನಿ. ಟಫೆಸ್ಟಲ್ಲಿ ಕೇಳಿ, ಮಾಡ್ರೇಟಲ್ಲಿ ಕೇಳಿ, ಈಸಿಯಾಗಿ ಕೇಳಿ. ಹಾಗೆ ಈ ಅಗ್ನಿವೀರಲ್ಲಿ ಸೊ ನಿಮಗೆ ಈಸಿ ಬರ್ಬೋದೇನೋ. ಸೊ ಕೆಲವೊಂದು ಸರಿ ಇವಾಗ ಜಾಸ್ತಿ ಜನ ಇದ್ದಾರೆ ಅಂತ ಈಸಿ ಕೇಳದೇ ಇರ್ಬೋದು, ಮಾಡ್ರೇಟಾಗಿ ಕೇಳ್ಬೋದು, ಅಥವಾ ಟಫ್ ಆಗಿ ಬರ್ಬೋದು ಒಂದು 4-5 ಕ್ವಶನ್ಗಳು. ಸೊ ಅವಾಗ ಸಾಲ್ವ್ ಮಾಡೋಕ್ಕೆ ನಮಗೆ ಗೊತ್ತಿರುತ್ತೆ, ಸರಿನಾ? ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಲೆವೆಲಲ್ಲಿ ನಾನು ಓದ್ತೀನಿ ಅಂತ ಬೇಡ, ಒಟ್ನಲ್ಲಿ ಅದನ್ನು ತಿಳ್ಕೊತೀನಿ ಅನ್ನೋದು ಮಾತ್ರ ಇರಲಿ, ಸರಿನಾ? ಸೊ ಇಷ್ಟು ಹೇಳ್ತಾ ಕತೆಗಳು ಜಾಸ್ತಿ ಹೇಳೋದು ಬೇಡ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ. 16 ಕಾರ್ಮಿಕರು ಒಂದು ನಿರ್ಮಾಣವನ್ನು ಪೂರ್ಣಗೊಳಿಸಲು 35 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. 28 ಕಾರ್ಮಿಕರು ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾನೆ. ಸೊ ಇದು ಯಾವ ಒಂದು ಟಾಪಿಕ್ ಮೇಲೆ ಇದೆ ಪ್ರಶ್ನೆ ಅಂತ ನಮ್ಗೆ ಮೊದಲು ಅದು ಗೊತ್ತಿರಬೇಕು. ಏನು ಪರ್ಸೆಂಟೇಜ್ ಮೇಲೆ ಇದೆಯಾ? ಇಲ್ಲ. ಸೊ ಇದು ಜನ, ದಿನ ಮತ್ತು ಗಂಟೆಯ ಮೇಲೆ ಇದು ಪ್ರಶ್ನೆ ಕೇಳಿದ್ದಾನೆ. ಸರ್ ಜನ, ದಿನ ಮತ್ತು ಗಂಟೆ ಕೊಟ್ಟಿದ್ದಾನೆ, ಹಾಗಾದರೆ ಇದು ಈ ಟಾಪಿಕ್ ಮೇಲೆ ಇದೆ ಅಂದರೆ ಹೇಗೆ ಬರ್ಕೋಬೇಕು ಇದನ್ನು? ಸೊ ಏನಂದರೆ ಫಾರ್ಮುಲಾ ಹೇಳ್ತೀನಿ ಕೇಳಿ ಮೊದಲು. ಇದನ್ನು ಜನ ಇಂಟು ದಿನ ಇಂಟು ಗಂಟೆ ಡಿವೈಡೆಡ್ ಬೈ ಒಟ್ಟು ಕೆಲಸ ಈಕ್ವಲ್ಸ್ ಸೇಮ್ ಜನ ಇಂಟು ದಿನ ಇಂಟು ಗಂಟೆ ಡಿವೈಡೆಡ್ ಬೈ ಒಟ್ಟು ಕೆಲಸ, ಸರಿನಾ? ಸೊ ಇಲ್ಲಿ ನೀವು ಇದನ್ನು A1 ಅಂತ, ಇದು J1 ಅಂತ ತೊಗೊಳ್ಳಿ, ಇದು D1 ಅಂತ ತೊಗೊಳ್ಳಿ, ಇದು G1 ಅಂತ ತೊಗೊಳ್ಳಿ, ಇಲ್ಲಿ G2, ಇದು J2, D2 ಮತ್ತು G2, ಹೀಗೆ ಇದು ಒಟ್ಟು ಕೆಲಸದ 2, ಇಲ್ಲಿ 1 ಅಂತ ಹಿಂಗೆ ತೊಗೊಳ್ಳಿ. ಬೇಕಾದರೆ ಹೀಗೆ ನಿಮಗೆ ಗೊತ್ತಾಗಕ್ಕಷ್ಟೇ, ಏನಿಲ್ಲ ಇದು ಟಫೆಸ್ಟ್ ಅಲ್ಲ, ಇದು ಏನಲ್ಲ, ಇದು ಈಸಿ ಟಾಪಿಕ್ ಇದು, ಸರಿನಾ? ಸೊ ಏನು ಕೊಟ್ಟಿದ್ದಾನೆ ಅಷ್ಟನ್ನೇ ಹಾಕೊಂಡು ಹೋಗ್ಬಿಡ್ಬೇಕಷ್ಟೇ. ಏನು ಕೊಟ್ಟಿದ್ದಾನೆ ಅವನು? 16 ಕಾರ್ಮಿಕರು ಕೊಟ್ಟಿದ್ದಾನೆ, ಮೀನ್ಸ್ ಜನ ಕೊಟ್ಟಿದ್ದಾನೆ, 16 ಹಾಕೊಳ್ಳಿ ಇಲ್ಲಿ. ಆ್ಯಂಡ್ ದೆನ್ ಒಂದು ನಿರ್ಮಾಣವನ್ನು ಕೊಟ್ಟಿದ್ದಾನೆ, ಮೀನ್ಸ್ ಒಟ್ಟು ಕೆಲಸ ಏನಿದೆ 1 ಅಂತ ಕೊಟ್ಟಿದ್ದಾನೆ. ಸೊ ಏನಿಲ್ಲ, 1 ಹಾಕೊಳ್ಳೋದಷ್ಟೇ, ಸರಿನಾ? ಸೊ ಒಂದು ನಿರ್ಮಾಣ ಅಂದರೆ ಏನಿಲ್ಲ, ಒಂದು ಸರ್ಟನ್ ಅವ್ನು ನಂಬರ್ ಹೇಳಿಲ್ಲ. ಆ್ಯಕ್ಚುಲಿ ಅಲ್ಲಿ 1 ಅಂತ ಅನ್ನೋದಕ್ಕೆ ನಾನು 1 ಅಂತ ತೊಗೊಳ್ತಾ ಇದ್ದೀನಿ. ಬಟ್ ಆ್ಯಕ್ಚುಲಿ 1 ಅಂತ ತೊಗೊಳ್ಳದೇ ಇದ್ರೂ ಕೂಡ ನಡೀತದೆ. ಅಲ್ಲಿ ಏನಾದರೂ 2 ಕೆಲಸವನ್ನು, 2 ಮನೆಗಳನ್ನು, 10 ಮನೆಗಳಂತ ಏನಾದರೂ ಕೊಟ್ಟಿದ್ರೆ ಇಲ್ಲಿ ನಾನು 10, 5 ಅಂತ ಬರ್ಕೋತಿದ್ದೆ. ಬಟ್ ಅಲ್ಲಿ ಅವ್ನು 1 ಹೇಳಿದ್ದಾನೆ, 1 ಬರ್ಕೊಂಡ್ರೂ ನಡೀತದೆ, ಬರ್ಕೊಳ್ಳಿಲ್ಲ ಅಂದ್ರೂ ನಡೀತದೆ. ಒಂದು ಕೆಲಸ ಅಂತ ಕೊಟ್ಟಾಗ ಅಲ್ಲಿ ನೀವು ಕೆಲಸವನ್ನು ಹಾಕೊಳ್ಳೋದು ಏನು ನೆಸಸರಿ ಇಲ್ಲ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ನೆಸಸರಿ ಇಲ್ಲ ಅಂದರೆ ಅದನ್ನಾಗ ನಾವು ಹಾಕೊಳ್ಳೋಣ. ಸೊ ಅದನ್ನು ತೆಗೆದುಬಿಡೋಣ, ಸರಿನಾ? ಆ್ಯಂಡ್ ದೆನ್ ಅವರು ಪೂರ್ಣಗೊಳಿಸಲು ಎಷ್ಟು ದಿನ ತೊಗೋತಾರೆ ಅಂತ? 35 ದಿನ ತೊಗೋತಾರೆ ಅಂತೆ, ಸರಿನಾ? ಏನಿಲ್ಲಿ ಇಂಟು ಇದೆ, ಸರಿನಾ? ಸೊ ಇಲ್ಲಿ ಗಂಟೆ ಕೊಟ್ಟಿದ್ದಾನೆ, ಗಂಟೆ ಕೊಟ್ಟಿಲ್ಲ ಅಂದರೆ ಅದನ್ನ ಯಾಕೆ ನಾವು ಟೆನ್ಷನ್ ತೊಗೊಳ್ಳೋಣ, ಗಂಟೆ ಹಾಕೊಳ್ಳೋದೇ ಬೇಡ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ಮತ್ತೆ ರಿಟರ್ನು? 28 ಜನ ಕೊಟ್ಟಿದ್ದಾನೆ, ದಿನ ಕಂಡಿಡಿ ಅಂತ ಹೇಳಿದ್ದಾನೆ. ಸೊ ದಿನವನ್ನು ನಾವು X ಅಂತ ತೊಗೊಳ್ಳೋಣ. ಸೊ ಇದನ್ನೇ ಸ್ವಲ್ಪ ನೀಟಾಗಿ ಬರ್ಕೊಳ್ಳೋಣವಾ? ಓಕೆ, ನೀಟಾಗಿ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾನೆ? 16, ಓಕೆ, 16 ಜನ ಒಂದು ಕೆಲಸವನ್ನು, ಒಂದು ಯಾವುದಾದ್ರೂ ಒಂದು ಮನೆಯನ್ನು ಕಟ್ಟೋಕ್ಕೆ ಎಷ್ಟು ದಿನ ತೊಗೋತಾರೆ? 35 ದಿನ ತೊಗೋತಾರೆ, ಸರಿನಾ? ಸೊ ಜನ ಇಂಟು ದಿನ ಆಯಿತು. ಸೊ ಈಕ್ವಲ್ಸ್ ಏನು ಹಾಕೋಬೇಕು? ಈಕ್ವಲ್ಸ್ ಏನು ಹಾಕೊಂಡು ಮತ್ತೊಂದು ಮಾಡ್ಕೋಬೇಕು, ಯಾಕಂದರೆ ಮತ್ತೊಬ್ಬರದಲ್ವಾ ಅದು ಕತೆ ಹೇಳ್ತಾ ಇರೋದು. ಇದು ಒಬ್ಬರ ಮನೆಯ ಕತೆ, ಇದು ಇನ್ನೊಬ್ಬರ ಮನೆಯ ಕತೆ ಅಷ್ಟೇ, ಸರಿನಾ? ಸೊ ಇನ್ನೊಬ್ಬರ ಮನೆ ಕತೆ ಏನಿದೆ? 28 ಕಾರ್ಮಿಕರು ಇದ್ದಾರೆ, 28 ಜನ ಇದ್ದಾರೆ. ಸೊ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? ಎಷ್ಟು ದಿನದಲ್ಲಿ ಮಾಡ್ತಾರೆ ಅದನ್ನು ಡೇ ಅಂತ ಹಾಕೊಳ್ಳಿ, X ಅಂತ ಹಾಕೊಳ್ಳಿ. ಇಲ್ಲ ನಿಮ್ಮ ಹೆಸರು S ಅಲ್ಲಿತ್ತಂದರೆ S ಹಾಕೊಳ್ಳಿ, ಇಲ್ಲ ನಿಮ್ಮ ಹೆಸರು R ಅಲ್ಲಿತ್ತಂದರೆ R ಅಂತ ಹಾಕೊಳ್ಳಿ. ಓಕೆ, ಸೊ ಏನಾದರೂ ಹಾಕ್ಕೊಂಡು ನೀನು ಸಾಲ್ವ್ ಮಾಡಬೇಕು. ಇವಾಗ ಏನಿದು ಈ 28 ಇಲ್ಲಿರೋದು ಈ ಕಡೆ ಬಂದರೆ ಏನಾಗುತ್ತೆ? ಅಲ್ಲಿ ಇಂಟು ಇದೆ, ಇಂಟು ಇರೋದು ಇಲ್ಲಿ ಕೆಳಗಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿವೈಡೆಡ್ ಬೈ 28, ಇಲ್ಲಿ 28 ಕ್ಯಾನ್ಸಲ್ ಮಾಡ್ತೀನಿ ನಾನು, ಸರಿನಾ? ಸೊ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ?
7 5 35, 7 4 28 ಸರಿನಾ. 7 1 7, 7 2 14, 7 3 21, 7 4 28, 28 ಆಗುತ್ತೆ ತಾನೆ. ಸೊ 7 4 28, 7 5 35 ಸರಿನಾ. ಸೊ ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ 4 1 4, 4 4 16 ಆಯ್ತಲ್ವಾ. ಇಲ್ಲಿ ಕೂಡ ಏನು ಕ್ರಾಸ್ ಮಲ್ಟಿಫಿಕೇಶನ್ ಏನು ಛೇದ ಹೊಡೆದ್ವಿ ಸರಿನಾ. ಹಾಗೆ ಇಲ್ಲಿ 5 ಮತ್ತು ಇಂಟು 4 ಇಷ್ಟೇ ಉಳಿತು. ಸೊ 5 4 ಎಷ್ಟಾಗುತ್ತೆ, 20 ಆಗುತ್ತೆ. ಸೊ 20 ದಿನಗಳಲ್ಲಿ ಎಷ್ಟು 28 ಕಾರ್ಮಿಕರು ಒಂದು ಕೆಲಸವನ್ನು ಮುಗಿಸ್ತಾರೆ. ಸೊ ಎಷ್ಟು ತಗೋತಾರೆ, 20 ದಿನಗಳನ್ನು ತಗೋತಾರೆ. ಯಾಕೆ, ಸೊ ಈಸಿಯಾಗಿ ಕೂಡ ನೀವು ಗೆಸ್ ಮಾಡ್ಬೋದು. ಇವಾಗ ನೋಡಿ 16 ಜನ ಇದ್ದಾರೆ. ಸೊ 16 ಜನ ಹೆಚ್ಚಿಗಿದ್ದಾರಾ, 28 ಜನ ಹೆಚ್ಚಿಗಿದ್ದಾರಾ, 28 ಜನ ಹೆಚ್ಚಿಗಿದ್ದಾರೆ. ಮೀನ್ಸ್ ಈ 16 ಜನ 35 ದಿನ ತೊಗೊಂಡಾಗ ಈ 28 ದಿನ ಜಾಸ್ತಿ ತೊಗೋತಾರಾ, ಈ 35ಕ್ಕಿಂತ ಜಾಸ್ತಿ ತೊಗೋತಾರಾ? 35ಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ. ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಅಂದರೆ ಕೆಲಸ ಜಾಸ್ತಿ ಕಡಿಮೆ ಟೈಮಲ್ಲಿ ಕಡಿಮೆ ಅವಧಿಯಲ್ಲಿ ಆಗುತ್ತೆ. ಸೊ ಮೀನ್ಸ್ 70 ಆಗುತ್ತಾ, 70 ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ 20 ಆಗಬೇಕು, ಇಲ್ಲ 14 ಆಗಬೇಕು, 8 ಆಗಬೇಕು. ಸೊ ಆ ರೀತಿ ಕೂಡ ನೀವು ಗೆಸ್ ಮಾಡ್ಕೋಬಹುದು. ಕೆಲವೊಂದು ಕ್ವಶನಲ್ಲಿ ಕೆಲವೊಂದು ಆಪ್ಷನ್ನ ನೀವು ಎಲಿಮಿನೇಟ್ ಮಾಡಬಹುದು ಸರಿನಾ. ಇದು ಅಂತೂ ಆಗೋದೇ ಇಲ್ಲ, 100ಕ್ಕೆ ಆಗೋದಿಲ್ಲ. ಯಾಕಂದರೆ ಜನ ಇಲ್ಲಿ ಜಾಸ್ತಿ ಇದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಎಷ್ಟಾಯಿತು, 20 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನಿಲ್ಲ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಜನ ಇಂಟು ದಿನ ಇಂಟು ಗಂಟೆ ಡಿವೈಡೆಡ್ ಬೈ ಒಟ್ಟು ಕೆಲಸ ಈಕ್ವಲ್ಸ್ ಜನ ಇಂಟು ದಿನ ಇಂಟು ಗಂಟೆ ಡಿವೈಡೆಡ್ ಬೈ ಒಟ್ಟು ಕೆಲಸ. ನಿಮ್ಗೆ ಹೀಗೆ ಕೇಳ್ಬೋದು. ಒಂದು ಪ್ರಶ್ನೆ ಕೊಡಲ ನಿಮಗೆ, ಏನು ಅಂದರೆ 10 ಕರುಗಳು, ಓಕೆ 10 ಕರುಗಳು, 10 ಎಮ್ಮೆಗಳು ಅಥವಾ 10 ಆಕಳುಗಳು ಅಂದ್ಕೊಳ್ಳಿ. ಯಾವುದು ಕರುಗಳು ಅಂತ ನಾನು ಮೆನ್ಷನ್ ಮಾಡ್ತೀನಿ. ಓಕೆ 10 ಕರುಗಳು 10 kg ಹುಲ್ಲನ್ನು ತಿನ್ನೋಕ್ಕೆ 10 kg ಹುಲ್ಲನ್ನು ತಿನ್ನೋಕ್ಕೆ 10 ದಿನ ತೊಗೊಂಡ್ರೆ 5 ಹಸುಗಳು 5 ಕರುಗಳು 5 ದಿನದಲ್ಲಿ ಎಷ್ಟು kg ಹುಲ್ಲುಗಳನ್ನು ತಿನ್ನುತ್ತೆ ಅಂತ ಕೇಳ್ತೀನಿ ನಾನು. ಏನಿಲ್ಲ, ಇವಾಗ 10 ಕರುಗಳು 10 kg ಹುಲ್ಲನ್ನು ಹಾಗೆ 10 ದಿನದಲ್ಲಿ ತಿಂತವೆ ಅಂದರೆ ಇವಾಗ 5 ಕರುಗಳು 5 ದಿನದಲ್ಲಿ ಎಷ್ಟು kg ಹುಲ್ಲನ್ನು ತಿಂತವೆ ಅಂತ. ಸೊ 5 ಬರುತ್ತಾ ಇಲ್ಲಿ 10 ಬಂದಿದೆ, ಅಲ್ಲ 5 ಬರೆದು ಬಿಡ್ತೀನಿ. ನೋವೇ ಆಗೋದಿಲ್ಲ. ಸೊ ಇಲ್ಲಿ ನೀವು ಎಕ್ಸ್ ಆದರೂ ಅಂದ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಹೆಸರು ಆರ್ ಅಂತ ಆದರೂ ಅಂದ್ಕೊಳ್ಳಿ, ಎಸ್ ಆದರೂ ಅಂದ್ಕೊಳ್ಳಿ. ಓಕೆ ಏನಿಲ್ಲ, ಇಲ್ಲಿ 5 ಇಂಟು 5 ಇಲ್ಲಿ ಕೆಳಗಡೆ ತಂದುಬಿಡ್ಬೇಕಷ್ಟೇ. 5 ಇಂಟು 5, 5 1 5, 5 2 10 ಸರಿನಾ. 5 1 5, 5 2 10, 10 2 ಎಷ್ಟಾಗುತ್ತೆ, 20 ಆಗುತ್ತೆ. 22 ಎಷ್ಟಾಗುತ್ತೆ, 40 ಆಗುತ್ತೆ. ಸೊ 40 kg ಹುಲ್ಲುಗಳು ಅದನ್ನು ತಿಂತವೆ ಸರಿನಾ. 40 ದಿನಗಳಲ್ಲಿ ಆ ಹುಲ್ಲು ಅದಕ್ಕೆ ಸಾಕಾಗುತ್ತೆ, 40 ದಿನ ಬೇಕಾಗುತ್ತೆ ಸರಿನಾ. ಸೊ ಈ ರೀತಿ ನೀವು ಮಾಡ್ಬೋದು. ಸೊ 10 10 10 ಕೊಟ್ಟಾಗ, 5 5 ಕೊಟ್ಟಾಗ, ಅಥವಾ 100 100 100 ಕೊಟ್ಟಾಗ, ಅದು ಮತ್ತೆ ಮುಂದೆ ಏನಾದರೂ 50 50 ಕೊಟ್ಟಾಗ 50 ಅನಿಸ್ತದೆ, ನಮ್ಮ ಮನಸ್ಸು ಹೇಳ್ತದೆ ಹಾಕಿ ಚಂದದ ನಂಬರ, ಫ್ಯಾನ್ಸಿ ನಂಬರ್ ಇದೆ ಅಂತ. ಸೊ ಹಾಗೆ ಮಾಡಬೇಡಿ. ಅದನ್ನು ಒಂದು ಸರಿ ಫಾರ್ಮುಲಲ್ಲಿ ನೀವು ಅಪ್ಲೈ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸರಿನಾ. ಇದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2 ಜೊತೆ ಪ್ಯಾಂಟ್ ಮತ್ತು 3 ಶರ್ಟ್ಗಳ ಬೆಲೆ 650, 4 ಜೊತೆ ಪ್ಯಾಂಟ್ ಮತ್ತು 2 ಶರ್ಟ್ಗಳ ಬೆಲೆ 700 ಆಗಿದ್ದರೆ ಪ್ರತಿ ಶರ್ಟಿನ ಬೆಲೆ ಎಷ್ಟು? ಓಕೆ ಸೊ ಇವಾಗ ಸಮಥಿಂಗ್ 2 ಪ್ಯಾಂಟ್ ತೊಗೊಂಡಿದ್ದಾರೆ, ಹಾಗೆ 3 ಶರ್ಟ್ ತೊಗೊಂಡಿದ್ದಾರೆ. ಇವಾಗ ಪ್ಯಾಂಟಿಂದ ಎಷ್ಟಿದೆ ಅಂತ ಗೊತ್ತಿಲ್ಲ, ಶರ್ಟಿಂದ ಎಷ್ಟಿದೆ ಅಂತ ಗೊತ್ತಿಲ್ಲ. ಬಟ್ ಅದು ಏನಾಗಿದೆ, 650 ಆಗಿದೆ. ಹಾಗೆ ಮತ್ತೊಂದು ಸರಿ ಅಂಗಡಿಗೆ ಹೋದಾಗ ಏನು ಮಾಡ್ತಾರೆ, 4 ಜೊತೆ ಪ್ಯಾಂಟ್ ತೊಗೋತಾರೆ, ಹಾಗೆ 2 ಶರ್ಟ್ ತೊಗೋತಾರೆ. ಸೊ ಅವಾಗ ಎಷ್ಟು ದುಡ್ಡು ಆಗುತ್ತೆ, 700 ರೂಪಾಯಿ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡಬೇಕು, ಒಂದು ಶರ್ಟಿನ ಬೆಲೆ ಎಷ್ಟಾಗುತ್ತೆ, ಒಂದು ಪ್ಯಾಂಟಿನ ಬೆಲೆ ಎಷ್ಟಾಗುತ್ತೆ ಸರಿನಾ. ಸೊ ಒಂದು ಶರ್ಟಿನ ಬೆಲೆ ಆಪ್ಷನ್ ಕೊಟ್ಟಿದ್ದಾನೆ. ಓಕೆ ಆಪ್ಷನ್ ಕೊಟ್ಟಿದ್ದಾನಲ್ವಾ. ಸೊ ಇಲ್ಲಿ ಏನಿಲ್ಲ, ಹೀಗೆ ಬರ್ಕೋಬೇಕು. ಇಲ್ಲಿ 2 ಜೊತೆ ಏನಿದ್ದಾವೆ, ಪ್ಯಾಂಟ್ ಇದ್ದಾವೆ. ಸೊ 2P ಅಂತ ಬರ್ಕೊಳ್ಳಿ, ಪ್ಲಸ್ ಈ 3 ಶರ್ಟ್ಗಳಿದ್ದಾವೆ, ಮೀನ್ಸ್ 3S ಅಂತ ಬರ್ಕೊಳ್ಳಿ. ಈಕ್ವಲ್ಸ್ ಏನಾಗುತ್ತೆ, 650 ಆಗುತ್ತೆ ಸರಿನಾ. ಸೊ ಯಾಕೆ ಬರ್ಕೊಂಡಿದ್ದೀನಿ ಅಂದರೆ, ಇವಾಗ ಪ್ಯಾಂಟಿಂದ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ, ಅದಕ್ಕೆ ಅದನ್ನು ಏನು ಮಾಡ್ಕೊಂಡಿದ್ದೀನಿ, ಒಂದು ವೇರಿಯೇಬಲ್ನ ಹಚ್ಕೊಂಡಿದ್ದೀನಿ. ಸೊ ನನಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಪ್ಯಾಂಟ್ದು P ಅಂತ, ಯಾವುದು ಶರ್ಟ್ದು S ಅಂತ ಹಚ್ಕೊಂಡಿದ್ದೀನಿ ಸರಿನಾ. ಇದು S ಆಗಿದೆ. ಹಾಗೆ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾನೆ, 4 ಪ್ಯಾಂಟು ಪ್ಲಸ್ 2 ಶರ್ಟ್ ಕೊಟ್ಟಿದ್ದಾನೆ ಸರಿನಾ. 2 ಶರ್ಟ್ ಎಷ್ಟಾಗುತ್ತೆ, 700 ರೂಪಾಯಿ ಆಗುತ್ತೆ ಸರಿನಾ. ಸೊ ಏನು ಮಾಡಬೇಕು ಇವಾಗ, ಈ 2 ಕೂಡ ಮ್ಯಾಚ್ ಆಗ್ತಿಲ್ಲ. ಯಾವುದರಲ್ಲಾದರೂ ಯಾವುದನ್ನಾದರೂ ಮೈನಸ್ ಮಾಡಬೇಕಂದ್ರೆ ಮೈನಸ್ ಆಗ್ತಿಲ್ಲ. ಯಾಕಂದರೆ ಮೈನಸ್ ಮಾಡಿದ್ರು ಕೂಡ ಯಾವುದೋ ಒಂದು ಬರುತ್ತೆ. ಇವಾಗ 4P ಅಲ್ಲಿ 2P ಮೈನಸ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಅಗೇನ್ 2P ಬರುತ್ತೆ. ಇವಾಗ 3S ಅಲ್ಲಿ 2Sನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಅಗೇನ್ 1S ಬರುತ್ತೆ. ಸೊ ಮುಂದೆ ನಮ್ಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಇಲ್ಲಿ ನಾನು ಅಂದರೆ, ಇವಾಗ ಯಾವುದಕ್ಕಾದರೂ ಮ್ಯಾಚ್ ಮಾಡಬೇಕು. ಇವಾಗ ಇಲ್ಲಿ 4P ಆಗಿದೆ ಅಲ್ವಾ, ಇದು 4P ಆಗೋಕ್ಕೆ ಏನು ಮಾಡಬೇಕು ನಾನು ಇವಾಗ, ಇಂಟು 2 ಓಕೆ ಈ ಹೋಲ್ ಎಲ್ಲ ಈ ಇಕ್ವೇಷನ್ಗೆ ಇಂಟು 2 ಮಾಡಿದ್ರೆ ಈ 4P ಬರ್ಬೋದು ನನಗೆ. ಓಕೆ ಬರುತ್ತೆ ಅಲ್ವಾ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಂಟು 2 ಮಾಡ್ತೀನಿ. ಯಾವುದಕ್ಕೆ, ಈ 2Sಗೆ ಪ್ಲಸ್ ಈ 2Pಗೆ ಮತ್ತು 3Sಗೆ. 2P ಮತ್ತು 3Sಗೆ ನಾನು ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ, 2 ಇಂಟು 2 4P ಆಗುತ್ತೆ. ಪ್ಲಸ್ ಈ 3 ಇಂಟು 2 ಎಷ್ಟಾಗುತ್ತೆ, 6S ಆಗುತ್ತೆ. ಹಾಗೆ ಈಕ್ವಲ್ಸ್ ಈ 650ಕ್ಕೆ ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ, 1300 ರೂಪಾಯಿ ಆಗುತ್ತೆ ಸರಿನಾ. 1300 ಆಯಿತಾ. ಸೊ ಇಲ್ಲಿ ಕೆಳಗಡೆ ಎಷ್ಟಿದೆ, 4S 4P ಪ್ಲಸ್ 2S ಹಾಗೆ ಈಕ್ವಲ್ಸ್ 700 ಇದೆ. ಸೊ ಇದನ್ನು ಮೈನಸ್ ಮಾಡಿಬಿಡೋಣ, ಏನಿಲ್ಲ. ಸೊ ಮೈನಸ್ ಮಾಡಿದಾಗ ಏನಾಗುತ್ತೆ, 4P ಸರಿನಾ, ಮೈನಸ್ ಹಾಕೊಳ್ಳೋಣ. ಇಲ್ಲಿ 4P ಪ್ಲಸ್ ಇಲ್ಲಿ ಎಷ್ಟಿದೆ, 2S ಇದೆ
ಪ್ಲಸ್ ಈಕ್ವಲ್ಸ್ 700. ಓಕೆ, 700 ಇದೆಯಾ ಅಲ್ವಾ ಇದು ಇವಾಗ. ಸೊ ಈ 4p ಮೈನಸ್ ಆಗುತ್ತೆ. ಹಾಗೆ ಇವಾಗ 6x ಅಲ್ಲಿ 6s ಅಲ್ಲಿ 2s ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಯಾಕೆ ಸರ್ ಇಲ್ಲಿ ಪ್ಲಸ್ ಇದೆಯಲ್ಲ ಸರ್, ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಇಂಟು ಪ್ಲಸ್ ಎಷ್ಟಾಗುತ್ತೆ? ಮೈನಸ್ಸೇ ಆಗುತ್ತೆ ತಾನೆ. ಸೊ ಅದಕ್ಕೆ ಇವಾಗ ಈ 6s ಅಲ್ಲಿ 2s ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 4s ಉಳಿತದೆ, ಸರಿನಾ. ಈ 1300ರಲ್ಲಿ 700 ಕಳೆದ್ರೆ ಎಷ್ಟು ಉಳಿತದೆ? 13ರಲ್ಲಿ 700 ಕಳೆದ್ರೆ ನಮಗೆ ಎಷ್ಟು ಉಳಿತದೆ ಅಂದರೆ ಒಂದು 600 ಉಳಿತದೆ, ಸರಿನಾ. ಇವಾಗ 600 ಬರ್ಕೋತೀನಿ ನೋಡಿ, ಇದನ್ನು ಬರ್ಕೋತೀನಿ, ಇದನ್ನು ಮಾತ್ರ ಬರ್ಕೋತೀನಿ. 4s = 600 ಅಂತ ಬರ್ಕೋತೀನಿ. ಓಕೆ, ಸೊ 4s = 600 ಬರ್ಕೊಂಡೆ. ಸೊ ಈ ಎಸ್ ಅನ್ನು ಇಲ್ಲೇ ಇಟ್ಕೊಂಡು ಈ 4 ಇಲ್ಲಿ ಡಿವೈಡ್ ಇಲ್ಲಿ ಕಳಿಸ್ತೀನಿ. ಓಕೆ, ಈ 4 ತೆಗೆದುಬಿಡಿ, ಮೀನ್ಸ್ s = 600 / 4. ಸೊ ಇವಾಗ ಮಾಡಿದಾಗ ನನಗೇನು ಬರುತ್ತೆ? ಶರ್ಟಿನ ಒಂದು ಮೊತ್ತ ಬರುತ್ತೆ. ಒಂದು ಶರ್ಟಿಗೆ ಎಷ್ಟಿದೆ ಅಂತ ಬರುತ್ತೆ. ಸೊ 4 1 4 15 60, ಮುಂದೊಂದು 0 ಇದೆ, 0 ಇಟ್ಕೊಂಡ್ಬಿಡ್ತೀನಿ. ಸೊ ಒಂದು ಶರ್ಟಿನ ಬೆಲೆ 150 ರೂಪಾಯಿ ಆಗಿದೆ, ಸರಿನಾ. 150 ರೂಪಾಯಿ ಆಗಿದೆ. ಏನಾದರೂ ನಾನು ಪ್ಯಾಂಟಿನ ಬೆಲೆ ಕಂಡು ಹಿಡಿಬೇಕಂದ್ರೆ ಏನು ಮಾಡ್ತೀನಿ ಇವಾಗ? ಸೊ ಇವಾಗ 150 ಶರ್ಟಿನ ಬೆಲೆ ಇತ್ತು. ಇವಾಗ ನನಗೆ ಆನ್ಸರ್ ಸಿಕ್ಕಿದೆ, ಯಾವುದು? ಒಂದು ಶರ್ಟಿನ ಬೆಲೆ ಎಷ್ಟಿದೆ? 150 ಇದೆ. ಆಪ್ಷನ್ ಡಿ ಇರುತ್ತೆ ಅದು, ಸರಿನಾ. ಬಟ್ ಇವಾಗ ನಾನು ಪ್ಯಾಂಟಿನ ಬೆಲೆ ಏನಾದರೂ ಕೇಳಿದಾಗ ಏನು ಮಾಡಬೇಕು? ಇವಾಗ ಫಸ್ಟ್ ಒಂದು ಈಕ್ವೇಷನ್ ಏನಿತ್ತು? 2p + 3s = 650 ಇತ್ತು ತಾನೆ, ಸರಿನಾ. ಇದರಲ್ಲಿ ನಾನು ಎಸ್ನ ಇದು ಇನ್ಕ್ಲೂಡ್ ಮಾಡ್ತೀನಿ. ಎಷ್ಟಿದೆ? 150 ಇದೆ ತಾನೆ. ಸೊ 153 ಎಷ್ಟಾಗುತ್ತೆ? 15 3 ಎಷ್ಟು? 45, 455, ಸರಿನಾ. ಪ್ಲಸ್ 2p = 650, ಸರಿನಾ. ಹಾಗೆ ಈ 650ನಲ್ಲಿ 450 ಕಳೆದ್ರೆ ಎಷ್ಟಾಗುತ್ತೆ? 200 ಆಗುತ್ತೆ, ಸರಿನಾ. 200 ಆಯಿತು ತಾನೆ. ಸೊ ಈ ಪಿ ಇಷ್ಟೇ ಬಿಟ್ಟು ಇಲ್ಲಿ /2 ಹಾಕಿದ್ರೆ ಎಷ್ಟಾಗುತ್ತೆ? 100 ಆಗುತ್ತೆ. ಸೊ ಪ್ಯಾಂಟಿನ ದುಡ್ಡು ಎಷ್ಟಾಗುತ್ತೆ ಅಂದರೆ 100 ರೂಪೀಸು. ಒಂದು ಪ್ಯಾಂಟಿಗೆ 100 ರೂಪಾಯಿ ಆದರೆ ಒಂದು ಶರ್ಟಿಗೆ ಬೆಲೆ ಎಷ್ಟಿದೆ ಅಂದರೆ 150 ಇದೆ. ಇಲ್ಲ ಸರ್, ಒಂದು ಪ್ಯಾಂಟಿಗೆ 1000 ರೂಪಾಯಿ, ಆಲ್ಮೋಸ್ಟ್ 900 ಎಲ್ಲ ತೊಗೋತಾರೆ. ಹೌದು, ಬಟ್ ಇದು ಏನಂದರೆ ಜಸ್ಟ್ ಅಸಂಪ್ಷನು, ಯಾವುದೋ ಒಂದು ಲೆಕ್ಕ ಅಲ್ವಾ. ಸೊ ಅದಕ್ಕೆ ಕೊಟ್ಟಿದ್ದಾನೆ, ಅದಕ್ಕೆ ನಾವು ಮಾಡಬೇಕು. ಈ ರೀತಿ ನಾವು ಮಾಡಿದಾಗ ಆನ್ಸರ್ ಬರುತ್ತೆ. ಸೊ ನಿಮಗೇನಾದರೂ ಆ ಇಕ್ವೇಷನ್ ಮ್ಯಾಚ್ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದನ್ನು ನೀವು ತೆಗಿಬೇಕು. ಸೊ ಅದಕ್ಕೆ ಯಾವುದಾದ್ರೂ ಒಂದು ಇಂಟು ಮಾಡ್ಕೋಬೇಕು. ಸೊ ನಿಮಗೆ ಇವಾಗ ಕೆಲವರಿಗೆ ಡೌಟ್ ಇರುತ್ತೆ, ಹೇಗೆ ಅಂದರೆ ಇವಾಗ 2p + 3s = 650 ಮಾಡ್ಕೊಂಡ್ರಿ. ಈ 650ಗೆ ಇಂಟು 2 ಮಾಡ್ಕೊಂಡ್ರಿ, ಈ ಇಕ್ವೇಷನ್ಗೆ 2 ಮಾಡ್ಕೊಂಡ್ರಿ. ಯಾಕೆ ಸರ್ ಇದಕ್ಕೆ 2 ಮಾಡ್ಕೊಂಡ್ರಿ? ಯಾಕಂದರೆ ಇಲ್ಲಿ 4 ಮೆನ್ಷನ್ ಮಾಡಬೇಕಲ್ವಾ. ಇಲ್ಲಿ 4p + 2s = 700 ಇದೆ ಅಲ್ವಾ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ತೆಗಿಬೇಕು. ಸೊ ಅದಕ್ಕೆ ಇಲ್ಲಿ ಇಂಟು 2 ಮಾಡಿದ್ರೆ ಇದು 4p ಆಗುತ್ತೆ. ಸೊ ಅದಕ್ಕೆ ಇದು ಮೈನಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಮಾಡ್ಕೊಂಡೆ. ಸೊ ಅಥವಾ ನೀವು ಬೇರೆ ಕೂಡ ಮಾಡ್ಕೋಬೋದು. ಈ ಏನಿದೆ ಅಲ್ವಾ, ಈ ಇಕ್ವೇಷನ್ಗೆ ನೀವು 3 ಕೂಡ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ 3 ಮಾಡ್ಕೊಂಡ್ರೆ ಈ 3 2 ಎಷ್ಟಾಗುತ್ತೆ? 6 ಆಗುತ್ತೆ, ಸರಿನಾ. ಸೊ ಇಲ್ಲಿ ಕೂಡ ಓಕೆ, ಇಲ್ಲಿ ನೀವು 6 ಮಾಡ್ಕೊಂಡ್ರೆ ಇಲ್ಲಿ ಇದು ಮೈನಸ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ಕೋತೀವಿ? ಅದನ್ನು ಮಾಡ್ಕೊಂಡೆ, ಸರಿನಾ. ಸೊ ಇಲ್ಲಿ ಎಸ್ ಅಲ್ಲಿ ಮೈನಸ್ ಆಗ್ತಿಲ್ಲ. ಸೊ ಇಲ್ಲಿ ಎಸ್ ಅಲ್ಲಿ ಏನಾಗುತ್ತೆ? ಅದು ಛೇದ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಏನಂದರೆ ಅಲ್ಲಿ ಇವನ್ ನಂಬರ್ ಇದೆ. ಸೊ ಅದಕ್ಕೆ ಅಲ್ಲಿ ಛೇದ ಹೋಗುತ್ತೆ, ಅಲ್ಲಿ ಮಾಡ್ಕೊಂಡಿದ್ವಿ, ಸರಿನಾ. ಸೊ ಅಲ್ಲಿ ಅಡ್ವಾಂಟೇಜ್ ಇದೆ. ಬಟ್ ಕೆಲವೊಂದು ಕಡೆ ಹೇಗೆ ಆಗುತ್ತೆ ಅಂದರೆ ನಿಮಗೆ ಈ ಎಸ್ ಅಲ್ಲಿ ಕೂಡ ನೀವು ಇಂಟು ಮಾಡ್ಕೋಬೋದು, ಅಲ್ಲಿ ಇಲ್ಲಾಂದರೆ ಪಿ ಅಲ್ಲಿ ಕೂಡ ಇಂಟು ಮಾಡ್ಕೋಬೋದು. ಮೀನ್ಸ್ ಇದು ಎಕ್ಸ್ ಅಲ್ಲಿ ಅಥವಾ ಈ ವೈ ಅಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ನೀವು ಇಂಟು ಮಾಡ್ಕೋಬೋದು, ಬರುತ್ತೆ ನಿಮಗೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಒಂದು ಮೇಲ್ಗಡೆ ಒಂದು ಕ್ವಶನ್ ಬಿಟ್ಟು ಬಂದ್ವಿ. ಯಾವ ಕ್ವಶನ್ ಅಂದರೆ ಇದು ಎಕ್ಸ್ ಮತ್ತು 2x ಪೂರಕ ಕೋನಗಳಾಗಿದ್ದರೆ 2x ಮೌಲ್ಯ ಎಷ್ಟು ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? x ಮತ್ತು 2x ಪೂರಕ ಕೋನಗಳಾಗಿದ್ದಾವೆ ಅಂತ. ಸೊ ಹೀಗೆ ಕೊಟ್ಟಾಗ ಏನಿಲ್ಲ, ಇದು ಎಕ್ಸ್ ಮತ್ತು ಇದು 2x ಎಷ್ಟಿದೆ ಅಲ್ವಾ, ಇದನ್ನು 3 ಕೂಡಿಸ್ಬೇಕು. 3 ಎಷ್ಟಿದೆ? x + 2x ಎಷ್ಟಾಗುತ್ತೆ? 3x ಆಗುತ್ತೆ ತಾನೆ. 3x = 180. ಆಲ್ವೇಸ್ 180ನೇ ಇರುತ್ತೆ. ಯಾಕೆಂದರೆ ಒಂದು ಟ್ರಯಾಂಗಲಲ್ಲಿ ಓಕೆ ಈ ಪೂರಕ ಕೋನ ಅಂತ ಕೊಟ್ಟಾಗ ಅದರ ಪೂರಕ ಕೋನದ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂದರೆ 180 ಆಗುತ್ತೆ, ಸರಿನಾ. ಈ 180 ಇದೆ, ಇದು 3x = 180 ಆಗಿರ್ಬೇಕು ತಾನೆ. ಯಾಕಂದರೆ ಎರಡು ಕೂಡ ಪೂರಕ ಕೋನಗಳಾಗಿದ್ದಾವೆ. ಸೊ ಈ 3x = 180 ಆದಾಗ x = ಎಷ್ಟಾಗುತ್ತೆ? 180 / 3. 3 1 3 60. ಸೊ 60 ಅನ್ನೋದು ಎಕ್ಸ್ ಬಂತು. 60 ಅನ್ನೋದು ಏನಿದೆ? ಜಸ್ಟ್ ಎಕ್ಸ್ ಆಗಿದೆ, ಸರಿನಾ. ಬಟ್ ಅವನೇನು ಕೇಳಿದ್ದಾನೆ? 2x ಕೇಳಿದ್ದಾನೆ. 60 × 2 ಎಷ್ಟಾಗುತ್ತೆ? 120. ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ? 120. ಈಸಿ ಕ್ವಶನ್ನು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 120 ಬರುತ್ತೆ, ಸರಿನಾ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಓಕೆ ಇದು ಆನ್ಸರ್ ಬಂತಲ್ವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ ಫ್ರ್ಯಾಕ್ಷನ್ 83 / 500 = ಹೌ ಮೆನಿ ಪರ್ಸೆಂಟೇಜ್ ಅಂತ ಕೇಳಿದ್ದಾನೆ. ಓಕೆ, ಸೊ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಸೊ ಇದನ್ನು ಅಲ್ಲಿ ಇಂಗ್ಲೀಷಲ್ಲಿ ಅದು ಸ್ವಲ್ಪ ಫ್ರ್ಯಾಕ್ಷನ್ ಇದು ಆಗಿದೆ. ಸೊ 83 / 500 ಇದು ಪರ್ಸೆಂಟೇಜಲ್ಲಿ ಹೇಳುವಾಗ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀವಿ ಅಂತ ಕೇಳಿದ್ದಾನೆ. ಓಕೆ, = ಹೌ ಮಚ್ ಪರ್ಸೆಂಟೇಜ್ ಅಂತ ಕೇಳಿದ್ದಾನೆ ಸಿಂಪಲ್ ಆಗಿ. ಸೊ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಹೇಳ್ಬೋದಾ ನಾವು? ಏನಿಲ್ಲ ರೀ, ಸಿಂಪಲ್. ಯಾವುದಾದ್ರೂ ಪರ್ಸೆಂಟೇಜ್ ಅಂದರೆ ಏನು? ಪರ್ಸೆಂಟ್. ಪರ್ ಅಂದರೆ ಏನು? ಪರ್ ಅಚ್ಚ ಕನ್ನಡದಲ್ಲಿ, ಸಾರಿ ಅಚ್ಚ ಇಂಗ್ಲೀಷಲ್ಲಿ ಬರೀತೀನಿ ನೋಡಿ, ಪರ್ಸೆಂಟ್. ಓಕೆ,
ಪರ್ಸೆಂಟ್ ಅಂದ್ರೆ ಏನು? ಪ್ರತಿ 100ಕ್ಕೆ ಅಂದಂಗೆ ಅದರ ಅರ್ಥ. ಸೊ ಸೆಂಟ್ ಅಂದ್ರೆ ಏನು? ಸೆಂಚುರಿ. ಸೆಂಟ್ ಅಂದರೆ 100. ಸೊ ಪರ್ಸೆಂಟೇಜ್ ಎಲ್ಲೇ ಬರಲಿ ನಿಮಗೆ ಅಲ್ಲಿ 100 ಆಟೋಮೆಟಿಕಾಗಿ ಬಂದೇ ಬರುತ್ತೆ. ಸೊ ಇಲ್ಲಿ ಅವನೇನು ಕೊಟ್ಟಿದ್ದಾನೆ? 83/100 ಕೊಟ್ಟಿದ್ದಾನೆ. ಸೊ ಯಾವುದೇ ಒಂದು ನಿಮಗೆ ಈ ರೀತಿ ನಂಬರ್ ಬರಲಿ ಅದನ್ನು ಪರ್ಸೆಂಟೇಜಲ್ಲಿ ಹೇಳು ಅಂದಾಗ ಏನಿಲ್ಲ, ಇಂಟು 100 ಮಾಡಿಬಿಡ್ಬೇಕಷ್ಟೇ. ಇಂಟು 100 ಮಾಡಿದಾಗ ನಿಮಗೆ ಸಿಂಪಲಾಗಿ ಆನ್ಸರ್ ಬರುತ್ತೆ. ಇಂಟು 100 ಮಾಡಿದ್ವಾ, ಇಲ್ಲಿ 2 0 ಇದೆ, ಈ 2 0ಗೆ ಈ 2 0 ಹೋಗಲಿ. ಸೊ ಇಲ್ಲಿ 5 ಇದೆ ತಾನೆ, 5 ಒಂದಲೇ 5. ಸೊ ಎಷ್ಟು ಉಳಿತು? 3 ಉಳಿತು ಅಲ್ವಾ? ಸೊ 5 6ಲೇ 30 ಬರುತ್ತೆ. ಆ್ಯಂಡ್ ದೆನ್ 6 ಆಯಿತು. ಅದಾದ ನಂತರ ನೆಕ್ಸ್ಟ್ ನಿಮಗೆ ಅಲ್ಲಿ ಪಾಯಿಂಟಲ್ಲಿ ಹೋಗೋದಿಲ್ಲ. ಸೊ ಅದಕ್ಕೆ ಯಾವುದು ಡೈರೆಕ್ಟಾಗಿ ಹೋಗೋದಿಲ್ಲ, 3 ಡಿವೈಡ್ ಆಗೋಲ್ಲ 5ರಿಂದ. ಸೊ ಅದಕ್ಕೆ ಏನು ಮಾಡ್ತೀನಿ? ಪಾಯಿಂಟ್ ಕೊಟ್ಟು ಒಂದು 0 ತೊಗೋತೀನಿ. 0 ತೊಗೊಂಡಾಗ ಏನಾಗುತ್ತೆ? 5 6ಲೇ 30 ಆಗುತ್ತೆ. ಮೀನ್ಸ್ ಇದಕ್ಕೆ 16.6 ಅನ್ನೋದು ಇದಕ್ಕೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಹೇಳಿದಾಗುತ್ತೆ. ಸರಿನಾ? 83/500. ಅಥವಾ ನಿಮ್ಗೆ ಹೇಗೆ ಕೇಳ್ಬೋದು? 50 ಎಷ್ಟು? 600. ಓಕೆ, 50/600 ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ನಿಮಗೆ ಕೇಳ್ಬೋದು. ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಏನಿಲ್ಲ, ಎಷ್ಟು ಪರ್ಸೆಂಟೇಜ್ ಅಂದರೆ ಇಂಟು ಹಾಕಬೇಕು, ಒಂದು 100 ಹಾಕಬೇಕಷ್ಟೇ. ಸರಿನಾ? ಸೊ ಈ 0ಗೆ 2 0ಗೆ ಈ 2 0 ಹೋಯಿತು. 50ಕ್ಕೆ /6 ಮಾಡಿ ಎಷ್ಟಾಗುತ್ತೆ? 6 ಒಂದಲೇ 6 8 48. ಸರಿನಾ? ಸೊ 8 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 8% ಸಮಥಿಂಗ್ ಬರುತ್ತೆ, 8 ಪಾಯಿಂಟ್ ಸಮಥಿಂಗ್ % ಬರುತ್ತೆ. ಸೊ ಹೀಗೆ ನೀವು ಮಾಡಬೇಕು. ಸರಿನಾ? ಸೊ ಇದನ್ನು ಗೊತ್ತಿರಲಿ, ಇದು ಕೇಳ್ತಾನೆ. ಯಾಕೆಂದರೆ ಈ ರೀತಿಯ ಪ್ರಶ್ನೆಗಳು ಈಸಿ ಅನ್ನಿಸ್ತವೆ ಆ್ಯಕ್ಚುಲಾಗಿ. ಬಟ್ ಏನಂದರೆ ಎಕ್ಸಾಮ್ ಟೈಮಲ್ಲಿ ಕೆಲವೊಂದು ಭಾಳ ಗೊಂದಲ ಮಾಡಿಬಿಡ್ತವೆ. ಏನು ಇಂಟು ಮಾಡಬೇಕಾ ಅಥವಾ ಡಿವೈಡೆಡ್ ಮಾಡಬೇಕಾ? ಏನಿದೆ 83/100 ಹಿಂಗೆ ಇಟ್ಬಿಡ್ಬೇಕಾ? ಸೊ ಹಿಂಗೆ ಮಾಡಿ ಇದೇ 500 ಹಿಂಗೆ ಲೆಕ್ಕ ಮಾಡಬೇಕಾ ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಂಟು 100 ಇಡಲೇಬೇಕು. 100 ಅನ್ನೋದು ಸೆಂಚುರಿ ಅನ್ನೋದು ಬರಲೇಬೇಕು. ಪರ್ಸೆಂಟೇಜ್ ನೀವು ಯಾವುದಾದ್ರೂ ಲೆಕ್ಕ ತೊಗೊಂಡಾಗ ಅಲ್ಲಿ 100 ಬರದೆ ನಿಮಗೆ ಮುಂದೆ ಹೋಗೋಕ್ಕೆ ಬರೋದೇ ಇಲ್ಲ. ಸರಿನಾ? ಗೊತ್ತಿರಲಿ, ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ವೇಳೆ A/B = 7/9 ಆಗಿದ್ದಾಗ ಮತ್ತು B/C 5/7 ಆಗಿದ್ದರೆ ಆಗ A ಮತ್ತು C ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಸಿಂಪಲ್ ಸರ್, ಇದೇನಿಲ್ಲ. ಓಕೆ, ಇವಾಗ ಏನಿಲ್ಲ, ಏನು ಕೊಟ್ಟಿದ್ದಾನೆ? 7/9 ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾನೆ? 5/7 ಕೊಟ್ಟಿದ್ದಾನೆ. ಸರಿನಾ? ಸೊ ಏನಿಲ್ಲ, ಇವಾಗ ಈ 5 ಇದೆ ಅಲ್ವಾ, ಈ 5ಇಂದ ಇಲ್ಲಿ ಇಂಟು ಮಾಡಿ ಏನಾಗುತ್ತೆ? 7 5ಲೇ 35. 5 9ಲೇ ಎಷ್ಟಾಗುತ್ತೆ? 5 9ಲೇ 45 ಆಯಿತು. ಸರಿನಾ? ಇದೇನು A ಮತ್ತು Bದು ಬಂತು. ಹಾಗೆ ಇಲ್ಲಿ B ಮತ್ತು Cದು ಬರಬೇಕಲ್ಲ ಮತ್ತೆ ಅಗೇನ್. ಸೊ ಇಲ್ಲಿ 9ರಿಂದ ಇದಕ್ಕೆ ಇಂಟು ಮಾಡೋದು ಇವಾಗ ಅಗೇನ್. ಸೊ 9 5ಲೇ ಎಷ್ಟು? 45. ಸೊ 45 ಸೇಮ್ ಆಗಿದೆ ಅಲ್ವಾ? ಸೇಮ್ ಆಗಿದೆ. ಯಾಕೆಂದರೆ ಆ B ಅನ್ನೋದು ಕಾಮನ್ ಆಗಿದೆ. ಸೊ ಅದಕ್ಕೆ ಅದೇ ನಂಬರ್ಗಳನ್ನ ನಾನು ತೊಗೋತಾ ಇದ್ದೀನಿ. ಸರಿನಾ? ಅದಕ್ಕೆ ಅದನ್ನು ಇಂಟು ಮಾಡ್ತಾ ಇದ್ದೀನಿ. ಸರ್ ಯಾಕೆ 7 ತೊಗೊಳ್ಳಿಲ್ಲ? ಇಲ್ಲಿ ಯಾಕೆ ನೀವು ಬೇರೆ ತೊಗೊಳ್ಳಿಲ್ಲ? ಈ 7 ಯಾಕೆ ತೊಗೊಳ್ಳಿಲ್ಲ? ಅಥವಾ ಈ 7 ನೀವು ಯಾಕೆ ತೊಗೊಳ್ಳಿಲ್ಲ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಇಲ್ಲಿ B 2 ಸರಿ ಇದು ರಿಪೀಟ್ ಆಗಿದೆ ಅಲ್ವಾ? ಸೊ ಅದಕ್ಕೆ ಈ ಬಿಯಿಂದ ಇದಕ್ಕೆ ಇಂಟು ಮಾಡಿ, ಈ ಬಿಯಿಂದ ಈ ಯಾವುದು ಒಂದು ರೇಷಕ್ಕೆ ಇಂಟು ಮಾಡಬೇಕಾಗತ್ತೆ. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಇಲ್ಲಿ 9 7 ಎಷ್ಟಾಗುತ್ತೆ? 7 9ಲೇ 63 ಆಗುತ್ತೆ. ಸರಿನಾ? ಸೊ ಇಲ್ಲಿ ಅವನೇನು ಕೇಳಿದ್ದಾನೆ? A ಮತ್ತು C ದ ರೇಷೋ ಎಷ್ಟು ಕೇಳಿದ್ದಾನೆ. ಸೊ A ಮತ್ತು C ABC ಬರ್ಕೊಂಡ್ಬಿಡೋಣ ಒಂದು ಸರಿ. A ಎಷ್ಟಾಯಿತು ನಿಮಗೆ? 35 ಆಯಿತು. B ಎಷ್ಟಾಗಿತ್ತು? 45 ಆಯಿತು. C ಎಷ್ಟಾಗಿತ್ತು? 63 ಬಂದಿತ್ತು. ಸೊ ಇದು ಯಾವುದರಿಂದ ಛೇದ ಹೋಗುತ್ತಾ? ಓಕೆ, ಛೇದ ಹೋಗಬಹುದು. ಇದು ಯಾವುದು? 7. ಓಕೆ, 7 ಹೋಗುತ್ತೆ ನೋಡಿ. 7 5ಲೇ 35. ಸರಿನಾ? ಇಲ್ಲಿ ಎಷ್ಟು? 7 9ಲೇ 63. ಸೊ 5/9 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? 5/9 ಇಲ್ಲಿ ಬಂದಿದೆ ನೋಡಿ. ಸರ್ 45 ಹೋಗಲಿಲ್ಲ ಅಲ್ಲ ಸರ್? ಯಾಕಂದರೆ ಅವ್ನು 45 ಕೇಳೇ ಇಲ್ಲಲ್ಲ. A ಮತ್ತು C ಕೇಳಿದ್ದಾನೆ. ಏನಾದರೂ A ಮತ್ತು B ಕೇಳ್ತಾ ಇದ್ದರೆ ಅಲ್ಲೇನು ಬರ್ತಿತ್ತು? 35/45 ಅಥವಾ ಬೇರೆ ಬರ್ತಿತ್ತು. ಹೇಗೆ? 5ರಿಂದ ಡಿವೈಡ್ ಆಗಿತ್ತು. 5 7ಲೇ 5 9ಲೇ 7/9 ಬರ್ತಿತ್ತು. ಏನಾದರೂ A ಮತ್ತು Bದು ರೇಷೋ ಕೇಳಿದ್ದಾನೆ. ಬಟ್ ಇವಾಗ ಅವನೇನು ಕೇಳಿದ್ದಾನೆ? A ಮತ್ತು C ದ ರೇಷೋ ಕೇಳಿದ್ದಾನೆ. ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ? A ಮತ್ತು C ದ ನಾವು ಏನಂದರೆ ಕಡ್ತಾ ಹೊಡಿಬೇಕಾಗತ್ತೆ. ಸೊ ಕಡ್ತಾ ಹೊಡೆದಾಗ ಏನು ಬಂತು? 5/9 ಇದಕ್ಕೆ ಸರಿಯಾದ ಉತ್ತರ ಬಂತು. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು ಈ ರೀತಿಯ ಪ್ರಶ್ನೆಗಳು. ಯಾಕಂದರೆ ಈ ರೀತಿಯ ಪ್ರಶ್ನೆಗಳು ಕೂಡ ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ, ಸಂಕೇತ ಭಾಷೆಯಲ್ಲಿ ರೋಡನ್ನು WTFI ಎಂದು ಬರೆದರೆ ಬೀಟನ್ನು ಹೇಗೆ ಬರೀಬಹುದು? ಏನಿಲ್ಲ, ಎಷ್ಟು ಅಂಕಿ ಮುಂದೆ ಹೋಗಿದ್ದಾವೆ ಅಂತ ನೆನ್ಪಿಟ್ಕೋಬೇಕಷ್ಟೇ. ಓಕೆ, ಈ 6ರಿಂದ W ಬರೋಕ್ಕೆ ಎಷ್ಟಾಗಿದೆ? +5 ಇದೆ ಅಂತ ನನಗೆ ಅನಿಸ್ತಾ ಇದೆ. ABCDEFGHIJKL MNOPQR STUVW. ಓಕೆ, ಸೊ 5ನೇ ಅಕ್ಷರ ಇದು ಆಗಿದೆ. ಸೊ ಹಾಗೆ ಇಲ್ಲಿ ಎದಿಂದ ಇದು F ಕೂಡ ಇದನ್ನು 5ನೇ ಅಕ್ಷರ ಆಗಿದೆ. ಸರಿನಾ? ಸೊ ಇಲ್ಲಿ ಏನಿಲ್ಲ, ಇಲ್ಲಿ ಕೂಡ ಸೇಮ್ 5ನೇ ಅಕ್ಷರ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಇಲ್ಲಿ A ಇದ್ದದ್ದು 5ನೇ ಅಕ್ಷರ ಏನು ಬರಬೇಕು? FA ಬರಬೇಕು. ಸೊ ಇಲ್ಲಿ F ಇದೆಯಾ? ಇಲ್ಲಿ J ಇದೆ, ಇದು ಆಗಲ್ಲ. ಇದು Y ಇದೆ, ಇದು ಆಗಲ್ಲ. ಇದು J ಇದೆ, ಇದು ಆಗಲ್ಲ. ಸೊ F ಇದೆ. ಸೊ ಇದೇ ಮಾತ್ರ ಆಗುತ್ತೆ. ಈಸಿಯಾಗಿ ನನಗೆ ಯಾವುದು ಗೊತ್ತಾಗುತ್ತೆ ಅದನ್ನು ಹಾಕಿಬಿಡ್ಬೇಕಷ್ಟೇ. ಓಕೆ, ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ, ಏನೇ ಆಗುತ್ತೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. B ಇಂದ +5 ಮಾಡ್ಕೊಳ್ಳಿ. ಓಕೆ, B ಆದ ನಂತರ C D E F G ಬಂತು ತಾನೇ 5ನೇ ನಂಬರ್ ಇದು. ಹಾಗೆ ಇಲ್ಲಿ E ಇಂದ 5ನೇ ಅಕ್ಷರ ತಗೊಳ್ಳಿ. F G H
ಐ ಜೆ ಬಂತು ತಾನೇ ಜೆ, ಸರಿನಾ. ಇಲ್ಲಿ ಏನು ಬಂತು ನಿಮಗೆ ಎಫ್ ಬಂದೇ ಬಂದಿತ್ತು, ಸರಿನಾ. ಇದು ಈ ರೀತಿ ನೀವು ಮಾಡ್ಕೋಬೋದು ಸಿಂಪಲಾಗಿ. ಎಲ್ಲ ಮಾಡ್ಕೋತು ಅಲ್ಲಿ ನೀವು ಕೂಡೋಕ್ಕೆ ನಿಮಗೆ ಟೈಮ್ ಸಿಗಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ ಎಷ್ಟಂದರೆ ಒಂದು ಕ್ವಶನ್ಗೆ 1 ನಿಮಿಷದಲ್ಲಿ ನೀವು ಕ್ವಶನ್ನ ಓದಿ ಆನ್ಸರ್ನ ಮಾಡಿ ಟಿಕ್ ಹಾಕಿ ಮುಂದಿನ ಕ್ವಶನ್ಗೆ ಹೋಗಿರಬೇಕು. ಸೊ ಮ್ಯಾಕ್ಸಿಮಮ್ ಏನು ಅಂದರೆ ನೀವು ಈ ರೀತಿಯ ಪ್ರಶ್ನೆಗಳಿಗೆ ಒಂದು 20 ಸೆಕೆಂಡ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ಅಂತ ನನ್ನ ಅನಿಸಿಕೆ. ಓಕೆ, 20 ಸೆಕೆಂಡಲ್ಲಿ ನಿಮಗೆ ಎಕ್ಸಾಮ್ ಹಾಲಲ್ಲಿ ನಿಮ್ಮ ಕೈನೂ ಓಡ್ತಿರ್ತವೆ, ತಲೆನೂ ಓಡ್ತಾ ಇರುತ್ತೆ. ಸೊ ಇದನ್ನು ಕೂಡ ನೀವು ಮಾಡ್ಬೋದು ಎಕ್ಸಾಮ್ ಹಾಲಲ್ಲಿ. ಓಕೆ, ಏನಿಲ್ಲ, ಈ ಕ್ವಶನ್ಗಳು ಈಸಿ ಇದ್ದಾವೆ. ಇದೇ ಕ್ವಶನ್ಗೆ ನೀವು ಏನಾದರೂ 1 ನಿಮಿಷ ತೊಗೊಂಡ್ರೆ ಟಫ್ ಆಗುತ್ತೆ. ಆ ಜನದಿನ ಗಂಟೆ ಇತ್ತಲ್ವಾ, ಅದಕ್ಕೂ ಕೂಡ 1 ನಿಮಿಷ ಸಾಕು. ಇವಾಗಲೇ ಆ ಶರ್ಟಿಂದು ಮತ್ತು ಹೇಳಿದೆ ಅಲ್ವಾ, ಶರ್ಟ್ ಪ್ಯಾಂಟಿಂದು, ಅದಕ್ಕೆ ನೀವು ಏನಾದರೂ 1 ನಿಮಿಷ ತೊಗೊಂಡ್ರೆ ಓಕೆ. ಈ ರಿಮೈನಿಂಗ್ ಎಲ್ಲ ಕೂಡ ನೀವು 30 ಸೆಕೆಂಡಲ್ಲಿ, ಬಿಲೋ 30 ಸೆಕೆಂಡಲ್ಲೇ ನೀವು ಮಾಡಬೇಕಾಗತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೇಷನನ್ನು ನಾನು ಆ್ಯಂಟಿನೋ ಎಂದು ಬರೆದರೆ ಹಂಗ್ರಿಯನ್ನು ನಾನು ಹೇಗೆ ಬರೀಬಹುದು ಅಂತ ಕೇಳಿದ್ದಾನೆ. ಓಕೆ, ಸೊ ಏನಾಗಿದೆ ಇಲ್ಲಿ, ಈ ನೇಷನ್ ಏನಿದೆ ಅಲ್ವಾ, ಈ ಎನ್ ಏನಿದೆ, ಈ ಎನ್ನು ಎಡಕ್ಕೆ ಹೋಗಿದೆ, ಬಲಕ್ಕೆ ಹೋಗಿದೆ. ಈ ಎ ಏನಾಗಿದೆ, ಈ ಎ ಎಡಕ್ಕೆ ಬಂದಿದೆ, ಸರಿನಾ. ಮೀನ್ಸು ಎರಡು ಅದಲ ಬದಲ ಮಾಡ್ಕೊಂಡಿದ್ದಾವೆ. ಸೊ ಇಲ್ಲಿ ಕೂಡ ಅದಲ ಬದಲ ಮಾಡೋಣಲ್ಲ. ಈ ಎಚ್ ಇದ್ದದನ್ನ ಇಲ್ಲಿ ಎಚ್ ಬರೆಯೋಣ, ಇಲ್ಲಿ ಯು ಬರೆಯೋಣ. ಸೊ ಯು ಎಚ್ ಯಾವುದಾದ್ರೂ ಇದೆಯಾ, ಇಲ್ಲಿದೆ ಯು ಎಚ್, ಇಲ್ಲಿ ಯು ಎನ್ ಇದೆ. ಸೊ ಮೀನ್ಸ್ ಯು ಎಚ್ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ಹಾಗೆ ಈ ಟಿ ಐ ಇದ್ದದನ್ನ ಟಿ ಐನೇ ಬರೆದಿದ್ದಾನೆ, ಮೀನ್ಸ್ ನಾನು ಎನ್ ಜಿ ಇದ್ದದನ್ನ ಎನ್ ಜಿನೇ ಬರ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಓ ಎನ್ ಇರೋದನ್ನ ಉಲ್ಟಾ ಬರ್ತಿದ್ದಾನೆ ಎನ್ ಓ ಅಂತ. ಸೊ ನಾನು ಇಲ್ಲಿ ಏನು ಮಾಡ್ಕೋಬೇಕಾಗುತ್ತೆ, ಆರ್ ವೈ ಇದ್ದದನ್ನ ವಾಯ್ ಆರ್ ಬರ್ಕೋತೀನಿ. ಸೊ ಸಿಂಪಲ್ ಅದೇ ಬಂತಲ್ವಾ ಆನ್ಸರು. ಸೊ ಈಸಿ, ಏನಿಲ್ಲ. ಇವು ಕೋಡಿಂಗ್ ಮತ್ತು ಡಿಕೋಡಿಂಗಲ್ಲಿ ಈ ರೀತಿ ಸಂಕೇತ ಭಾಷೆಯಲ್ಲಿ ಬರೆಯೋದು, ಇವು ಕೂಡ ನಿಮಗೆ ಈಸಿ ಆಗುತ್ತೆ. ಕೆಲವೊಂದು ಸರಿ ಮಾತ್ರ ನೀವು ಆ ಲೆವೆಲಲ್ಲಿ ನೀವು ಥಿಂಕ್ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ಬಟ್ ನೀವು ನಾರ್ಮಲ್ ಏನಾದರೂ ಒಂದು 100ರಿಂದ 200 ಪ್ರಶ್ನೆಗಳು ಇದ್ರ ಮೇಲೆ ನೀವು ಸಾಲ್ವ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಓಕೆ, ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನೀವು ಬೇರೆ ಒಟ್ಟಿನಲ್ಲಿ ನೀವು ಸಾಲ್ವ್ ಮಾಡ್ತಾ ಇರಿ. ಒಂದು ದಿನಕ್ಕೆ ನೀವು ಮಿನಿಮಮ್ ಒಂದು 100 ಪ್ರಶ್ನೆಗಳಾದರೂ ನೀವು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಲೇಬೇಕು. 10 ಪ್ರಶ್ನೆಗಳು, ಒಂದು 15 ಪ್ರಶ್ನೆಗಳು, ಇಟ್ಸ್ ಅ ಕ್ರೈಮ್ ಆ್ಯಕ್ಚುಲಿ. ಮ್ಯಾಥ್ಸ್ ಪ್ರಶ್ನೆಗಳನ್ನು ನೀವು ಒಂದು 100 ಮಾಡಲೇಬೇಕು. ಸರ್ ನೀವು 100 ಮಾಡ್ತೀರಾ? ನೋ ಸರ್, ನಾನು ಒಂದು ಕೂಡ ಮಾಡಲ್ಲ ಆ್ಯಕ್ಚುಲಿ. ಬಟ್ ನಾನು ಆಲ್ರೆಡಿ ಕೆಲವೊಂದು ನನ್ನ ಹಿಂದೆ ನಂದೇನಂದರೆ ನಂದು ಮ್ಯಾಥ್ಸ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಸೊ ನಿಮ್ಮದು ಮ್ಯಾಥ್ಸ್ ಸ್ಟ್ರಾಂಗ್ ಇತ್ತಾ ನಿಮಗೆ ಇದ್ರೇನೋ ಒಂದೇ ಸರಿ ನೋಡಿದಾಗ ಎಕ್ಸಾಮ್ ಹಾಲಲ್ಲೇ ನೋಡಿದಾಗ ನಿಮಗೆ ಇದು ಗೊತ್ತಾಗ್ತಿತ್ತಾ? ಬೇಡ. ಬಟ್ ಆದರೂ ಕೂಡ ಎಕ್ಸಾಮ್ ಹಾಲ್ಗೆ ನಾನು ಹೋಗ್ತಿದ್ದ ಅಂದರೆ ನಾನು ಕೂಡ ಇದ್ರೇನೋ 100 ಬಾರಿ ಇದ್ರೇನೋ ನಾನು ಪ್ರಿಪೇರ್ ಮಾಡ್ತಾನೆ ಹೋಗ್ತೀನಿ. ಇದು ನನಗೆ ಗೊತ್ತಿದೆ ಅಂದರೂ ಕೂಡ ಇದನ್ನು ನಾನು 100 ಬಾರಿ ನಾನು ನೋಡಿಕೊಂಡೇ ಹೋಗ್ತೀನಿ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಹೋದಾಗ ನನಗೆ ಟೆನ್ಷನ್ ಆಗಬಾರ್ದು, ಯಾವುದೋ ಒಂದು ಹೊಸದಾಗಿ ನೋಡಿದ್ದೀನಿ ಅಂತ. ಬಟ್ ನಾನು ನಾರ್ಮಲಾಗಿ ಕುಂತಾಗ ನನಗೆ ಏನೋ ಮ್ಯಾಥ್ಸ್ ನನಗೆ ಒನ್ ಆಫ್ ದ ಈಸಿಯೆಸ್ಟ್ ಸಬ್ಜೆಕ್ಟು ನನಗೆ. ಓಕೆ, ಸೊ ನನ್ನ ಮ್ಯಾಥ್ಸು ಮತ್ತು ಮೆಂಟಲ್ ಎಬಿಲಿಟಿ ಕೆಲವೊಬ್ರಿಗೆ ಈಸಿ ಆಗುತ್ತೆ, ನನಗೊಬ್ಬನಿಗೆ ಅಂತಲ್ಲ, ಎಷ್ಟೋ ಜನರಿಗೆ ಈಸಿ ಆಗುತ್ತೆ. ಬಟ್ ಎಷ್ಟೋ ಜನರಿಗೆ ಇದು ಕಬ್ಬಿಣದ ಕಡಲೆ ಕೂಡ ಆಗುತ್ತೆ. ಕಬ್ಬಿಣದ ಕಡಲೆ ಆಗಿದೆ ಯಾವುದು, ಇದೇ ಮ್ಯಾಥ್ಸ್, ಸರಿನಾ. ಬಟ್ ಅದಕ್ಕೆ ಏನಾಗುತ್ತೆ, ನಿಮ್ಗೆ ಯಾರಿಗೆ ಕಬ್ಬಿಣದ ಕಡಲೆ ಆಗಿದೆ ಅಲ್ವಾ, ಏನಿಲ್ಲ, ಒಂದು ಮಗ್ಗಿ ಬರೀರಿ, ಇನ್ನೊಂದು ನೀವು ಮಗ್ಗಿ ಬರಲಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ನಾನು ನಿಮ್ಮ ಮಗ್ಗಿ ಬರೀಲೇಬೇಕು, 20ರವರೆಗೂ ಮಗ್ಗಿ ಬರಲೇಬೇಕು, 50ರವರೆಗೂ ಮಗ್ಗಿ ಬರಲೇಬೇಕು, 20ರವರೆಗೂ 30ರವರೆಗೂ ಬರಲೇಬೇಕು. ಯಾಕೆ 30ರವರೆಗೂ ಬರಬೇಕು? ನಿಮಗೇನಾದರೂ 19 × 7 19 ಮಗ್ಗಿ ಬರಲಿಲ್ಲ ಅಂದರೆ ಏನಿಲ್ಲ, ಅಲ್ಲೇ ಕ್ವಿಕ್ಕಾಗಿ ಮಾಡೋದು. 7 ಮೊದಲೇ 63 + 7 ಅಂದರೆ 7 7 + 6 ಎಷ್ಟಾಗುತ್ತೆ ನಿಮಗೆ? 13, ಸರಿನಾ. ಸೊ 133 ಬಂತಲ್ವಾ. ಸೊ ಈಸಿಯಾಗಿ, ಸೊ ಇದರಿಂದ ಒಂದು 2 ಸೆಕೆಂಡ್ ಉಳಿಬೋದು ಅಷ್ಟೇ. ಬಟ್ ನಿಮಗೆ ಮಗ್ಗಿ ಬೆಹೆಟ್ ಮಾಡಿ ಅಂತ ಏನು ಹೇಳಲ್ಲ ನಾನು. ಬಟ್ ಏನು ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಹೇಗೆ ಮಾಡಬೇಕು. ಇವಾಗ ಜಾಸ್ತಿ ಮಾತಾಡಿದಾಗ ಮುಂದೆ ಇರೋ ವ್ಯಕ್ತಿ ನೋಡಿದಾಗ ನಮಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಅವ್ನು ಒಳ್ಳೆಯವನಿದಾನ, ಚೆನ್ನಾಗಿ ಮಾತಾಡು, ಹಾಯ್ ಹಲೋ ಅನು, ಹವರ್ ಯು ಸರ್, ಊಟ ಆಯಿತಾ ನಿಮ್ಮದು, ಯಾವ ಊರು ನಿಮ್ಮದು ಅಂತ ಕೇಳಿ, ಏನಲ್ಲೇ ಅಂತ ಕೂಡ ಮಾತಾಡೋಕ್ಕೆ ಬರುತ್ತೆ. ಸೊ ಮುಂದಿನ ವ್ಯಕ್ತಿಗಳ ನೋಡಿದಾಗ ನಾವು ಹೇಗೆ ನಮ್ಮ ಮಾತಿನ ಶೈಲಿ ಬದಲಾಗುತ್ತೆ ಅಲ್ವಾ. ಸೊ ಆ ರೀತಿ. ಸೊ ನೀವು ಕೂಡ ಕ್ವಶನ್ ನೋಡಿದಾಗ ಹೇಗೆ ಹೇಳಬೇಕು, ಯಾವುದು ಇದಕ್ಕೆ ಆನ್ಸರ್ ಬರುತ್ತೆ, ಆಪ್ಷನ್ ನೋಡಿದಾಗ ಈಸಿಯಾಗಿ ಗೊತ್ತಾಗುತ್ತೆ, ಮಾಡ್ಬೋದು ನೀವು, ಸರಿನಾ. ಬಟ್ ಏನು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಒಂದು ರೀತಿ ಬ್ರಿಡ್ಜ್ದಂಗೆ ನಿಮ್ಮ ಒಂದು ಪ್ರೆಸೆಂಟ್ ಲೈಫ್ಗೆ, ಹಾಗೆ ನಿಮ್ಮ ಸಕ್ಸಸ್ ಲೈಫ್ಗೆ. ಸೊ ಅದಕ್ಕೆ ಆಲ್ವೇಸ್ ಏನಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಯಾವುದೇ ಇದೆ ಅಂತಲ್ಲ, ಇವಾಗ ಅಗ್ನಿವೀರ್ ನೀವು ಪ್ರಿಪೇರ್ ಮಾಡ್ತಿದ್ರೆ ಅಗ್ನಿವೀರ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮಾತ್ರ ನೋಡ್ಬೇಕಾ? ರಾಂಗ್, ಅದು ಆ ಕಾನ್ಸೆಪ್ಟೇ ರಾಂಗ್ ಆ್ಯಕ್ಚುಲಾಗಿ. ನೀವು UPSC ಏನು ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದಾವಲ್ವ, ಅಲ್ಲಿವರೆಗೂ ನೋಡಿದ್ರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. CGL ನೋಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಸೇಮ್ ಕ್ವಶನ್ಗಳು ರಿಪೀಟ್ ಆಗುತ್ತೆ ರೀ. ಒಂದು ಸರಿ ಆ ಕ್ವಶನ್ ಯಾವುದಾದ್ರೂ ಒಂದು ಕ್ವಶನ್ ಪೇಪರಲ್ಲಿ ಪ್ರಿಂಟ್ ಆಯಿತು ಅಂದರೆ ಅದು ಈಸಿ ಕ್ವಶನ್ನೇ. ಓಕೆ, ಅದು ಈಸಿ ಕ್ವಶನ್ನೇ. ಏನಾದರೂ ಅದು ಯಾವ ಕ್ವಶನ್ ಪೇಪರಲ್ಲೂ ಸ್ಟಿಲ್ ಇಲ್ಲಿವರೆಗೂ ಪ್ರಿಂಟ್ ಆಗಿರಲಿಲ್ವಾ, ಅದು ಮಾತ್ರ ಟಫ್ ಕ್ವಶನು. ಅದು ಹೊರತಾಗಿ ನಿಮಗೆ ಎಲ್ಲವೂ ಕೂಡ ಈಸಿಯಾಗೇ ಬರುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಪೇಪರನ್ನು 1611165118 ಎಂದು ಬರೆದರೆ ಬ್ರಿಂಜಲನ್ನು ಆ ಭಾಷೆಯಲ್ಲಿ ಹೇಗೆ ಬರೆಯಲಾಗುತ್ತದೆ? ಏನಿಲ್ಲ, ಪೇಪರ್ ಪಿ ಅನ್ನೋದ್ರ ನಂಬರ್ ಎಷ್ಟಿದೆ? 16 ಇದೆ. ಮೀನ್ಸ್ ಎ ಅಂದರೆ 1, ಬಿ ಅಂದರೆ 2, ಆರ್ ಅಂದರೆ 16,
ಸಾರಿ ಆರ್ ಅಂದರೆ 18, ಎಸ್ ಅಂದರೆ 19, ಹಾಗೆ ಪಿ ಅಂದರೆ 16 ಆಗುತ್ತೆ, ಕ್ಯೂ ಅಂದರೆ 17 ಆಗುತ್ತೆ. ಸರಿನಾ? ಸೊ ಈ ರೀತಿ ನಮಗೆ ಗೊತ್ತಿರುತ್ತೆ. ಸೊ ಈ ರೀತಿ ಬರ್ಕೋಬೇಕು. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ABCD ಒಂದು ಸರಿ ಬರೆದು ನಿಮ್ಮ ರಫ್ ಪೇಪರ್ ಕೊಟ್ಟಿರ್ತಾರೆ, ಅಲ್ಲಿ ರಫ್ ಪೇಪರ್ ಮೇಲೆ ABCD ಬರ್ಕೊಂಡು ಎಲ್ಲದಕ್ಕೂ ಕೂಡ 1 2 3 4 5 ಅಂತ 26ವರೆಗೂ ಹಾಕಿಬಿಡಿ. ಸರಿನಾ? ಸೊ ಗೊತ್ತಾಗುತ್ತೆ ನಿಮಗೆ. ಸೊ ಪಿ ಅನ್ನೋದು ಎಷ್ಟಿದೆ? 16 ಇದೆ. ಸೊ ಅದಕ್ಕೆ 16 ಬರ್ದಿದ್ದಾನೆ. ಎ ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ 1 ಬರ್ದಿದ್ದಾನೆ. ಮತ್ತು ಅಗೇನ್ ಪಿ ಅಂದರೆ ಎಷ್ಟಾಗುತ್ತೆ? ಮತ್ತೆ 16 ಆಗುತ್ತೆ, 16 ಬರ್ದಿದ್ದಾನೆ. ಇ ಅಂದರೆ ಎಷ್ಟಾಗುತ್ತೆ? 6 ಆಗುತ್ತೆ, ಸಾರಿ 5 ಆಗುತ್ತೆ. ಸೊ ಅದಕ್ಕೆ 5 ಬರ್ದಿದ್ದಾನೆ. ಆರ್ ಅಂದರೆ ಇವಾಗ ಎಷ್ಟು ಹೇಳಿದೆ? 18 ಅಂತ ಹೇಳಿದೆ, 18 ಆಗಿದೆ. ಸೊ ಇಲ್ಲಿ ಬ್ರಿಂಜಲ್ ಅಂದರೆ ಬಿ ಅಂದರೆ ಎಷ್ಟಾಗುತ್ತೆ ರೀ? ಬಿ ಅಂದರೆ 2 ಆಗುತ್ತೆ. ಆರ್ ಅಂದರೆ ಎಷ್ಟಾಗುತ್ತೆ? ಎಷ್ಟು ಹೇಳಿದೆ ನಿಮಗೆ ಇವಾಗಲೇ? 18 ಹೇಳಿದೆ. 18 ಆಗಬೇಕು. ಅದಾದ ನಂತರ 2 18 ಯಾವುದಾದ್ರೂ ಇದೆಯಾ? ಓಕೆ, ಇದು ಇಲ್ಲ, ಇದು ಇಲ್ಲ. ಇಲ್ಲಿ 2 ಮಾತ್ರ ಇದ್ದಾವೆ. ಓಕೆ, ಇದು ಮಾತ್ರ ಇದ್ದಾವೆ. ಸೊ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಐ ಕೊಟ್ಟಿದ್ದಾನೆ. ಓಕೆ, ಸೊ ಬಿ ಆರ್ ಐ ಎಷ್ಟು ಬರ್ತಿದೆ ನಿಮಗೆ? ಐ 9 ಬರುತ್ತೆ. ಸರಿನಾ? ಇಲ್ಲಿ 9 ಇದೆಯಾ? ಇಲ್ಲಿ 9 ಇದೆ. ಆ್ಯಂಡ್ ದೆನ್ ಇಲ್ಲಿ ಕೂಡ 9 ಇದೆ. ಆ್ಯಂಡ್ ದೆನ್ ಐ ಆದ ನಂತರ ಎನ್ ಎಷ್ಟು ಬರುತ್ತೆ ನಿಮಗೆ? ಎನ್ನು 14 ಬರುತ್ತೆ. ಸರಿನಾ? ಎನ್ನು 14 ಬರುತ್ತೆ. ಇಲ್ಲಿ 14 ಇದೆಯಾ? ಓಕೆ, ಇಲ್ಲಿ 14 ಇದೆ, ಇಲ್ಲೂ 14 ಇದೆ. ಆ್ಯಂಡ್ ದೆನ್ ಇಲ್ಲಿ 10 ಇದೆ, ಇಲ್ಲಿ 10 ಇದೆ. ಸೊ ಎರಡು ಕೂಡ 10 ಬರುತ್ತೆ. ಯಾವುದಿದು? ಜೆ. ಆ್ಯಂಡ್ ದೆನ್ ಎಲ್ ಎಷ್ಟಿದೆ? ಎಲ್ ಎಷ್ಟು ಬರುತ್ತೆ ಅಂದರೆ 12 ಬರುತ್ತೆ. ಸರಿನಾ? ಬಟ್ ಇಲ್ಲಿ ಏನು ಮಾಡಿದ್ದಾನೆ? ಇಲ್ಲಿ 1 ಬರೆದಿದ್ದಾನೆ. ಸೊ ಅದಕ್ಕೆ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಅದು ಏನಿರುತ್ತೆ ಅಲ್ವಾ? ಸೊ ಆ ನಂಬರ್ಗಳನ್ನು ಅಲ್ಲಿ ಕೊಟ್ಟಿದ್ದಾನೆ ಅಷ್ಟೇ, ಏನಿಲ್ಲ, ಜಾಸ್ತಿ ಕೋಡಿಂಗ್ ಏನು ಮಾಡಿಲ್ಲ ಇಲ್ಲಿ. ಆ್ಯಂಡ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಒಂದು ಸಂಖ್ಯೆಯ ಅದರ ಸಂಖ್ಯೆ 25%ಗಿಂತ 60 ಹೆಚ್ಚಾಗಿದೆ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಏನಾದರೂ 25% 60 ಎಷ್ಟಾಗುತ್ತೆ ಅಂತ ಈಸಿಯಾಗಿ ಹೇಳ್ತಿದ್ರೇನೋ. ಓಕೆ, ಸೊ ಎಷ್ಟಾಗುತ್ತೆ? 15 ಏನೋ ಆಗುತ್ತೆ. ಬಟ್ ಇಲ್ಲಿ ಅವನೇನು ಕೇಳಿದಾನೆ ಅಂದರೆ, ಒಂದು ಸಂಖ್ಯೆ ಇದೆ ಅಂತೆ, ಆ ಸಂಖ್ಯೆ ಎಷ್ಟಿದೆ ನನಗೆ ಗೊತ್ತಿಲ್ಲ. ಸರಿನಾ? ಸೊ ಎಕ್ಸ್ ಅನ್ನೋ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ 25%ಗಿಂತ 60 ಹೆಚ್ಚಾಗಿದೆ ಅಂತೆ. ಮೀನ್ಸ್ 25%ಗಿಂತ ಇದು 25%, ಇದು 60 ಅನ್ನೋ ನಂಬರು. ಈ 60 ಅನ್ನೋದು ನಂಬರ್ 25% ತೆಗೆದುಬಿಟ್ರೆ ಎಷ್ಟಾಗುತ್ತೆ? ಇದು 75% ಆಗಲೇಬೇಕು ತಾನೆ. ಮೀನ್ಸ್ ಎಕ್ಸ್ ಈಕ್ವಲ್ಸ್ 25 + 75%. ಸರಿನಾ? ಸೊ ಇಲ್ಲಿ 75% ಅಂದರೆ ನಮಗೆ ಗೊತ್ತಿದೆ ಎಷ್ಟು? 60 ಅಂತ. ಸರಿನಾ? ಸೊ ಇವಾಗ 75% ಅಂದರೆ ನಮಗೆ 60 ಅಂತ ಇದ್ದಾಗ ಈ 100% ಅಂದರೆ ಎಷ್ಟು? ಇಷ್ಟೇ ಬೇಕು ನನಗೆ. ಓಕೆ, ಏನಿಲ್ಲ, 25 3 25 4 ಸೊ 3 20 60 ಆಗುತ್ತೆ. ಸೊ 4 20 80 ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ? 80 ಆಗುತ್ತೆ. ಸೊ ಈ ರೀತಿ ಬಂದಾಗ ಹೀಗೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಇದೆ ನೋಡಿ. ಕ್ವಶನ್ ಹೇಗಿದೆ ಅಂದರೆ, ಒಂದು ಸಂಖ್ಯೆಯ ಅದರ ಸಂಖ್ಯೆ 25%ಗಿಂತ 60 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದೇನೆ. ಸೊ ಈ ರೀತಿ ಕೊಟ್ಟಾಗ ನೀವು ಈ 60 ಅನ್ನೋದು ಏನಿರುತ್ತೆ ಅಲ್ವಾ, ಇದನ್ನು 100ರಲ್ಲಿ ಇದನ್ನು ಮೈನಸ್ ಮಾಡಿದಾಗ ಉಳಿದಿದ್ದು ಎಷ್ಟು ಪರ್ಸೆಂಟೇಜ್ ಬರುತ್ತೆ ಗೊತ್ತಾ? ಅದು ಆಗಿರುತ್ತೆ. ಸೊ ಬೇರೆ ಒಂದು ಪ್ರಶ್ನೆ ಕೊಡಲ ನಿಮಗೆ. ಸೊ ಒಂದು ಸಂಖ್ಯೆಯು ಅದರ ಸಂಖ್ಯೆಯ ಅದರ 35%ಗಿಂತ 80 ಹೆಚ್ಚಾಗಿದೆ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕಂಡುಹಿಡಿದು ಕಾಮೆಂಟನ್ನು ಮಾಡಿರಿ. ಓಕೆ, ಕಾಮೆಂಟನ್ನು ಮಾಡಿರಿ. ಒಂದು 35%ಗಿಂತ ಹೆಚ್ಚಿದೆ, ಒಂದು ಸಂಖ್ಯೆಯ 35%ಗಿಂತ 80 ಅನ್ನುವ ಒಂದು ನಂಬರ್ ಹೆಚ್ಚಿದೆ. ಸರಿನಾ? ಸೊ ಹಾಗಾದರೆ ಆ ಸಂಖ್ಯೆ ಎಷ್ಟಾಗಿರುತ್ತೆ? ಸರಿಯಾ? ಕಮೆಂಟ್ ಮಾಡ್ಬೋದಾ? ಕಮೆಂಟ್ ಮಾಡಿ ನೋಡೋಣ, ಇದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹುಡುಗಿಯರ ಒಂದು ಸಾಲಿನಲ್ಲಿ ರಾಜೇಶ್ವರಿಯು ಒಂದು ತುದಿಯಿಂದ 5ನೇ ಸ್ಥಾನದಲ್ಲಿದ್ದಾಳೆ, ಈ ಕಡೆಯಿಂದ 5ನೇ ಸ್ಥಾನದಲ್ಲಿದ್ದಾಳೆ. ಹಾಗೆ ಇನ್ನೊಂದು ತುದಿಯಿಂದ 6ನೇ ಸ್ಥಾನದಲ್ಲಿದ್ದಾಳೆ, ಇನ್ನೊಂದು ತುದಿಯಿಂದ 6ನೇ ಸ್ಥಾನದಲ್ಲಿದ್ದಾಳೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. 6 + 5 ಎಷ್ಟಾಯಿತು? 11 ಆಯಿತು. 11 ಸರಿಯಾದ ಉತ್ತರವಾ? ರಾಂಗ್. ಯಾಕೆ? 2 ಸರಿ ಅವಳನ್ನೇ ಕನ್ಸಿಡರ್ ಮಾಡಿದ್ದಾರೆ. ಸೊ ಮೀನ್ಸ್ 2 ಸರಿ ಅವಳನ್ನೇ ಕನ್ಸಿಡರ್ ಮಾಡಿದಾಗ -1 ಮಾಡಬೇಕು. ಸೊ 11ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. ಸೊ 10 ಜನ ಆ ಸಾಲಲ್ಲಿ ಕಂಡುಬರ್ತಾರೆ. ಸರಿನಾ? ಇದು ಗೊತ್ತಿರಲಿ. ಸೊ ಇದ್ರ ಮೇಲೂ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ತಾನೆ. ಇನ್ನೊಂದು ಏನಂದರೆ, ಇದ್ರ ಮೇಲೆ ಇದು ಬೇಸಿಕ್ ಲೆವೆಲ್, ಇದು ಫಸ್ಟ್ ಲೆವೆಲ್ ಕ್ವಶನ್ ಇದು. ಸೊ ಇನ್ನೊಂದು ಹೇಗೆ ಕೇಳ್ತಾರೆ ಅಂದರೆ, ಇವಾಗ ಯಾರು ಈ ರಾಜೇಶ್ವರಿ. ಓಕೆ, ಈ ರಾಜೇಶ್ವರಿಯು ಒಂದು ಸಾಲಿನ 7ನೇ ಸ್ಥಾನದಲ್ಲಿದ್ದಾಳೆ. ಹಾಗೆ ಇವಳ ಗೆಳತಿಯಾದ ಇನ್ನೊಬ್ಬಳು ಯಾರು? ದೇವಿ ಅನ್ನೋಳು. ಓಕೆ, ಸೊ ದೇವಿ ಅನ್ನೋಳು ಆ ಒಂದು ಸಾಲಿನ ಮತ್ತೊಂದು ತುದಿಯಿಂದ 13ನೇ ಸ್ಥಾನದಲ್ಲಿದ್ದಾಳೆ. ಸರಿನಾ? ಸೊ ಹಾಗಾದರೆ ಇವರಿಬ್ಬರೂ ಕೂಡ ಅದಲು ಬದಲಾಗ್ತಾರೆ. ಇವರ ಸ್ಥಾನಗಳನ್ನು ಅದಲು ಬದಲು ಮಾಡ್ಕೊಳ್ತಾರೆ. ಅದಲು ಬದಲು ಮಾಡ್ಕೊಂಡಾಗ ಇವರು ಸಮಥಿಂಗ್ ಒಂದು ಸ್ಥಾನದಲ್ಲಿ, ಇವಾಗ ಎಷ್ಟು? ಈ ಎಡಗಡೆಯಿಂದ 14ನೇ ಸ್ಥಾನ, ಸಾರಿ 17ನೇ ಸ್ಥಾನ. ಹಾಗೆ ಬಲಗಡೆಯಿಂದ ಈ ಯಾರು? ಈ ರಾಜೇಶ್ವರಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂದರೆ 13 ಸ್ಥಾನದಲ್ಲಿದ್ದಾರೆ. ಸೊ ಟೋಟಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಸೊ ಈ ರೀತಿ ಸ್ವಲ್ಪ ಸೆಕೆಂಡ್ ಲೆವೆಲ್ ಕ್ವಶನ್ಗಳು ಅಷ್ಟೇ. ಸರಿನಾ? ಸೊ ಏನಿಲ್ಲ, ಲೆವೆಲ್ 1 ಲೆವೆಲ್ 2 ಎಷ್ಟೇ ಬರುತ್ತೆ ಇದರಲ್ಲಿ, ಯಾವುದು ಸ್ಥಾನ ಪಲ್ಲಟದ ಒಳಗೆ. ಸರಿಯಾ? ಮೀನ್ಸ್ ಸ್ಥಾನ ಪಲ್ಲಟ ಅಂತಿರೋ ಎಕ್ಸಾಕ್ಟ್ ಇದು ಯಾವ ಟಾಪಿಕ್ ಅಂತಾರೋ ಗೊತ್ತಿಲ್ಲ. ಬಟ್ ಈ ಟಾಪಿಕಲ್ಲಿ ಇದೇ 2 ರೀತಿಯ ಕ್ವಶನ್ಗಳು ಕೇಳ್ತಾನೆ. ಓಕೆ, ಸೊ ಇವರು ಪ್ಲೇಸನ್ನು ಬದಲು ಮಾಡಿದ್ರು. ಸೊ ಲೈನಲ್ಲಿ ಎಷ್ಟು ಜನ ಇದ್ದಾರೆ? ಸೊ ಈ ರೀತಿಯ ಪ್ರಶ್ನೆಗಳು 2 ಬರ್ತವೆ. ಸೊ 2ರಲ್ಲಿ ಏನಿಲ್ಲ, ಈಸಿಯಾಗಿ ಮಾಡ್ಬೋದು 2 ಕೂಡ. ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ ಮ್ಯಾಥ್ಸ್ನ ಕೆಲವೊಂದು ಅಂತಲ್ಲ 11 ಪ್ರಶ್ನೆಗಳ ಪ್ರಮುಖ
ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವಾಗ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಅಗೇನ್ ಒಂದು ಸಾರಿ ಕೇಳಬೇಕು ಅಂತ. ಯಾಕೆ ಅಂದರೆ ಸೊ ಇದು ನಾನು ಈ ಸ್ಕ್ರೀನಲ್ಲಿ ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಬರೆಯೋಕ್ಕೆ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಾಂದರೆ ಬೇರೆ ಕ್ವಶನ್ಗಳು ಇನ್ನೂ ಸ್ವಲ್ಪ ಲಾಂಗ್ ಇರೋ ಕ್ವಶನ್ಗಳನ್ನು ತರಬಹುದಾಗಿತ್ತು. ಸೊ ಇದು ಹೇಗಾಗುತ್ತೆ ಅಂದರೆ ಮೇಲೆ ಡಾಟಾ ಒಂದು ಮರ್ತು ಹೋಗಿಬಿಡುತ್ತೆ, ಮೀನ್ಸ್ ಈ ಡಾಟಾ ಮುಚ್ಕೊಂಡು ಬಿಡುತ್ತೆ, ಇಲ್ಲ ಅಂತಂದರೆ ಯಾವುದು ಸ್ಕ್ರೀನ್ ಮಾತ್ರ ಆನ್ ಇರುತ್ತೆ. ಸೊ ಆ ರೀತಿಯಾಗಿ ಇವಾಗ ಬರೆದ್ರೆ ಹೇಗೆ, ಇವಾಗ ಯಾವುದಾದ್ರೂ ಒಂದು ಹೆಸರು ಬರೆದ್ರೆ, ಇವಾಗ ಸಂಖ್ಯೆ ಅಂತ ಬರೆದ್ರೆ ಇದೇ ಎಷ್ಟು ದೊಡ್ಡದಾಗುತ್ತೆ, ಸರಿನಾ? ಸೊ ಅದರ ಸಲುವಾಗಿ ಇದು ಆ್ಯಕ್ಚುಲಾಗಿ ಸ್ವಲ್ಪ ಕ್ಲೀನ್ ಆಗ್ತಿಲ್ಲ. ಅದಕ್ಕೆ ಏನಂದರೆ GK ಕ್ವಶನ್ಗಳೇ ಸ್ವಲ್ಪ ಜಾಸ್ತಿ ಕ್ಲಾಸ್ ಮಾಡೋದು. GK ಆಗಲಿ ಸ್ವಲ್ಪ ಹೇಗೆಂದರೆ ಇವಾಗ ಟಾಪಿಕ್ ವೈಸ್ ಕ್ಲಾಸ್ ಮಾಡೋವಾಗಲೇ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಬಟ್ ಮ್ಯಾಥ್ಸ್ ಏನಾದರೂ ಹೇಳಬೇಕಂದ್ರೆ ಮ್ಯಾಥ್ಸ್ ಆ್ಯಕ್ಚುಲಾಗಿ ಭಾಳ ಈಸಿ ಇದೆ. ನೀವು ಏನು ಅಂದ್ಕೊಂಡಿದ್ದೀರ ಗೊತ್ತಾ? ಸೊ ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಇವಾಗ ಮ್ಯಾಥ್ಸು ಒಂದು 50% ಈಸಿ ಇದೆ ಅಂತ ನೀವು ಅಂದ್ಕೊಳ್ಳಿ. ಓಕೆ, ನಾನು ಹೇಳ್ತೀನಿ ಇವಾಗ ಅದು 10% ಅಷ್ಟು ಮಾತ್ರ ಟಫ್ ಇದೆ, ಉಳಿದು 90% ಅದು ಈಸಿ ಇದೆ ಅಂತ. ಓಕೆ, ಯಾವುದು ಮ್ಯಾಥ್ಸ್ ಅನ್ನೋದು ಏನಿಲ್ಲ ರೀ. ಏನು ನೆನ್ಪಿಟ್ಕೊಳ್ಳೋಕೆ ಹೋಗ್ತೀರಾ? ಎಲ್ಲವೂ ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ನೀವು ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಇವಾಗ ನೀವು ಹಿಸ್ಟ್ರಿ ತೊಗೊಳ್ಳಿ, ನೆನ್ಪಿಟ್ಕೊಳ್ಳೇಬೇಕು, ಸರಿನಾ? ಪೊಲಿಟಿ ತೊಗೊಳ್ಳಿ, ನೆನ್ಪಿಟ್ಕೊಳ್ಳೇಬೇಕು. ಇದು ಮತ್ತೆ ಯಾವುದು ಬರುತ್ತೆ ನಿಮಗೆ? ಎಕನಾಮಿಕ್ಸ್ ತೊಗೊಳ್ಳಿ, ನೆನ್ಪಿಟ್ಕೊಳ್ಳೇಬೇಕು. ಸೈನ್ಸ್ ತೊಗೊಳ್ಳಿ, ನೆನ್ಪಿಟ್ಕೊಳ್ಳೇಬೇಕು, ಸರಿನಾ? ನೆನ್ಪಿಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಹೇಗೆ ಅಲ್ಲಿ ಒಂದು ಕ್ವಶನ್ ಹೋಗುತ್ತೆ, ನಿಮಗೆ ಮಾರ್ಕ್ಸ್ ಹೋಗುತ್ತೆ. ಬಟ್ ಇದನ್ನು ಯಾಕೆ ಇಷ್ಟಪಡ್ತೀವಿ ನಾನು ಬಟ್ ಹಾಗೆ ಕೆಲವೊಬ್ಬರು ಅಂದರೆ ಇದರಲ್ಲಿ ಏನು ನೆನ್ಪಿಟ್ಕೊಳ್ಳೋದಿಲ್ಲ ರೀ ಮ್ಯಾಥ್ಸಲ್ಲಿ, ಸರಿನಾ? ಮ್ಯಾಥ್ಸಲ್ಲಿ ಏನು ನೆನ್ಪಿಟ್ಕೊಳ್ಳೋದಿಲ್ಲ, ಕ್ವಶನ್ ಸಾಲ್ವ್ ಮಾಡು ಮುಗೀತು ಅಷ್ಟೇ. ಫಾರ್ಮುಲಾ ನೆನ್ಪಿಟ್ಕೋಬೇಕು ಸರ್. ನೋ ವೇ ಸರ್. ನೀವು ಫಾರ್ಮುಲಾವನ್ನು ನೀವು ಯಾವಾಗ ಬಿಡ್ತೀರಾ ಗೊತ್ತಾ? ಸೊ ಆವಾಗಲೇ ನೀವು ಏನಂದರೆ ಸ್ವಲ್ಪ ಇದರಲ್ಲಿ ಹೇಗೆ ಅಂದರೆ ಪ್ರೋ ಆಗ್ಬೋದು, ಸರಿಯಾ? ಸರ್ ಇಲ್ಲ ಸರ್, ನೀವು ಇವಾಗಲೇ ಹಾಕಿದ್ರಲ್ಲ ದಿನ ಗಂಟೆ ಒಟ್ಟು ಕೆಲಸ, ಸರ್ ಇದನ್ನು ಫಾರ್ಮುಲಾ ಅಲ್ವಾ ಸರ್? ಇದು ಆ್ಯಕ್ಚುಲಾಗಿ ಶಾರ್ಟ್ಕಟ್ ಸರ್ ಇದು. ಇನ್ನು ಅದಕ್ಕೆ ಆ್ಯಕ್ಚುಲಾಗಿ ನಿಜವಾದ ಫಾರ್ಮುಲಾ ಹ್ಯಾಕ್ ಮಾಡಿದ್ರೆ ಉದ್ದ ಆಗುತ್ತೆ ಅದೆಲ್ಲವೂ ಕ್ವಶನ್ಗಳು ಕೂಡ, ಸರಿನಾ? ಸೊ ಎಲ್ಲ ಇಕ್ವೇಷನ್ ಹ್ಯಾಕ್ ಮಾಡಬೇಕು. ಅವೆಲ್ಲ ಇಕ್ವೇಷನ್ ಹ್ಯಾಕ್ ಮಾಡಿದ್ರೆ ನೀವು ಏನಂದರೆ 10th ಅಥವಾ PUC ಲೆವೆಲಲ್ಲಿ 5 ಮಾರ್ಕ್ಸು 10 ಮಾರ್ಕ್ಸಿಗೆ ಏನು ಬರೀತೀರಾ ಗೊತ್ತಾ? ಆ ಲೆವೆಲಲ್ಲಿ ನಿಮಗೆ 1 ಮಾರ್ಕ್ಸಿಗೆ ಆ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ 1 ಮಾರ್ಕ್ಸ್ ಕೊಡ್ತಾನೆ. ಅದಕ್ಕೆ ನಾವು ಫಾರ್ಮುಲಾ ನೆನ್ಬಿಟ್ಟು ಓದ್ತಿದ್ವಿ, ಬರೀತಿದ್ವಿ. ಇವಾಗ ನಮಗೆ ಫಾರ್ಮುಲಾ ಹಾಕಿದ್ರೆ ಮ್ಯಾಥ್ಸ್ ಮಾರ್ಕ್ಸ್ ಕೊಡ್ತಾನಾ? ಇಲ್ಲ, ಕೊಡಲ್ಲ. ಸೊ ಅದಕ್ಕೆ ಜಸ್ಟ್ ನಮಗೆ ಆನ್ಸರ್ ಬರೋಕ್ಕೆ ಮಾತ್ರ, ಸರಿನಾ? ಸೊ ಯಾವುದಕ್ಕೆ ಶಾರ್ಟ್ಕಟ್ ಬೇಕು, ಶಾರ್ಟ್ಕಟ್ ತಿಳ್ಕೋಬೇಕು. ಯಾವುದಕ್ಕೆ ನನಗೆ ಡೈರೆಕ್ಟ್ ಮೆಥಡ್ ತಿಳ್ಕೋಬೇಕು. ಫಸ್ಟ್ ನನಗೆ ಡೈರೆಕ್ಟ್ ಮೆಥಡ್ ಮಾಡೋಕ್ಕೆ ಬಂದಾಗಲೇ ನನಗೆ ಶಾರ್ಟ್ಕಟ್ಗಳು ಹೇಗೆ ಹುಡುಕಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೇನು ಮಾಡಿ, ನೀವು ಫಸ್ಟ್ ಎಲ್ಲವೂ ಕೂಡ ಡೈರೆಕ್ಟ್ ಮೆಥಡ್ಗಳನ್ನ ತಿಳ್ಕೊಳ್ಳಿ. ಸೊ ಎಷ್ಟೋ ಜನ ನಿಮಗೆ ಶಾರ್ಟ್ಕಟ್ಸ್ ಹೇಳ್ಕೊಡ್ತೀನಿ, ಶಾರ್ಟ್ಕಟ್ಸ್ ಎಲ್ಲಿ ಯೂಟ್ಯೂಬ್ ಕ್ಲಾಸಲ್ಲಿ ಹಾಗೆ, ಇಲ್ಲಾಂದರೆ ನನ್ನ ಕೋಚಿಂಗಲ್ಲಿ ಬನ್ನಿ ಹೇಳ್ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಓಕೆ, ಸೊ ಅವ್ರು ಹೇಳ್ಕೊಳ್ಳಿ, ದಟ್ ಬೆಸ್ಟ್. ಬಟ್ ಅದಕ್ಕಿಂತ ಮುಂಚೆ ಡೈರೆಕ್ಟ್ ಮೆಥಡ್ ನಿಮ್ಗೆ ಏನಾದರೂ ಹೇಳ್ಕೊಡ್ಲಿಲ್ಲ ಅಂದರೆ ನಿಮಗೆ ಮಾಡೋ ಮೊದಲು ಮೋಸ ಅವ್ರು ಅದೇ. ನಿಮಗೆ ಡೈರೆಕ್ಟ್ ಮೆಥಡ್ ಹೇಳ್ಕೊಡ್ಬೇಕು ಮೊದಲು, ಅದನ್ನು ಹೆಂಗೆ ಮಾಡ್ತೀನಿ. ಯಾಕಂದರೆ ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಂತಿಲ್ಲ. ಕೆಲವೊಂದು ಕಡೆ ನಾನು ಹೇಳ್ತಿದ್ದೀನಿ ನಿಮಗೆ 100ಕ್ಕೆ 80 ಪ್ರಶ್ನೆಗಳೇನಿದಾವಲ್ವಾ, ಆ ಪ್ರಶ್ನೆಗಳನ್ನು ಆಪ್ಷನ್ ಮುಖಾಂತರ ನಾನು ತೆಗಿಬೋದು. ಬಟ್ ಇನ್ನೂ 20% ಪ್ರಶ್ನೆಗಳಿದ್ದಾವೆ. ಆ ರೀತಿಯ ಪ್ರಶ್ನೆಗಳನ್ನೇ ಅವನು ಎಕ್ಸಾಮಲ್ಲಿ ಕೊಡ್ಬೋದಲ್ವಾ? ಆಪ್ಷನ್ ನೀನು ಹೆಂಗೆ ತೆಗಿತೀಯಾ, ನಿನಗೆ ಟೈಮ್ ವೇಸ್ಟ್ ಮಾಡಬೇಕಂತ ನಾನು ಬೇರೆ ಕೊಡ್ತೀನಿ ಅಂತ ಕೊಡ್ಬೋದಲ್ವಾ ಅವನು? ಸೊ ಅದಕ್ಕೇನು ಮಾಡಿ, ಡೈರೆಕ್ಟ್ ಮೆಥಡ್ನ ಮೊದಲು ಕಲೀರಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಸರಿ ಹೇಳ್ತಿದ್ದೀನಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.